ಜಂಟಿಯಾಗಿ ಹೋಗಿದ್ದೆ ಅಭಿಷೇಕ್ ಅವ್ರು ಮುಳುವಾಯ್ತಾ ಅಥವಾ ಅಭಿಷೇಕ್ ಅವ್ರು ಇದ್ದಿದ್ದೇ ಹಾಗ? ಜಂಟಿಯಾಗಿ ಇದ್ದಿದ್ದು ನನಗೆ ತುಂಬಾ ಕಷ್ಟ ಆಯ್ತು. ಕ್ಯಾಪ್ಟನ್ಸಿ ನಿಭಾಯಿಸೋದ್ರಲ್ಲಿ ಅಭಿಷೇಕ್ ಅವ್ರು ಎಡುವುದ್ರ ಒಂದು ತಪ್ಪು ಅಂತ ಹೇಳ್ತಿಲ್ಲ, 50% ನಮ್ದು ತಪ್ಪಿದೆ. ಅದೇ ಅನ್ಫಾರ್ಚುನೇಟ್, ಅನ್ಲಕ್ಕಿ. ಈಗ ರಕ್ಷಿತಾ ಅವರ ಲ್ಯಾಂಗ್ವೇಜ್ ಬಗ್ಗೆ ಧ್ರುವಂತ್ ಒಬ್ರು ಸಿಡಿದಿರ್ತಾರೆ. ಸುದೀಪ್ ಸರ್ ಬಂದು ಮಾತಾಡ್ದಾಗ ನನಗೆ ಮಾತಾಡಕ್ಕೆ ಬರಲ್ಲ. ಆ ಪ್ರೆಷರಲ್ಲಿ ಮೇ ಬಿ ಅವಳು ಮಾತಾಡ್ದಿಲ್ಲ, ವರ್ಡ್ಸ್ ತಪ್ಪು ಬಂದ್ಬಿಟ್ರೆ ಅಂತ ಸೈಲೆಂಟ್ ಆಗಿರ್ತಾಳೆ. ಗಿಲ್ಲಿಯಿಂದ ಒಂದಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಗಿಲ್ಲಿಯಿಂದ ಅವರಿಂದ ಗಿಲ್ಲಿ ಅಂತ ಏನು ಅನ್ಸಲ್ಲ. ಈ ಜಸ್ಟ್ ಕಂಫರ್ಟ್ ಝೋನ್. ಪರ್ಸ್ನಲ್ ಅಂತ ಒಂದು ಬಿಟ್ರೆ ಈಸ್ ಅನ್ ಆಬ್ಸಲ್ಯೂಟ್ ಟ್ಯಾಲೆಂಟ್. ಪಂಚ್ ಲೈನ್ಸ್ ಹೆಂಗ್ ಬರ್ದು ಗೊತ್ತಾ ಅವ್ನಿಗೆ? ಈ ತರ ಪಂಚ್ ಲೈನ್ಸ್ ಮಾಡ್ತಾನೆ. ಎಷ್ಟು ಸಲ ಸುದೀಪ್ ಸರ್ ನಗ್ತಿದ್ದಾನೆ ಗೊತ್ತಾ? ಮಹಾರಾಣಿಯನ್ನು ಫೀಲಿಂದ ಆಚೆ ಬರಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ತಮ್ಮ ಜೆನ್ಯೂನ್ ವ್ಯಕ್ತಿತ್ವದ ಮೂಲಕ ಕಿಚ್ಚ ಸುದೀಪ್ ಅವರ ಹೊಗಳಿಕೆಯ ಮೂಲಕ ಹೊರಬಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಅಭಿಷೇಕ್ ಶ್ರೀಕಾಂತ್ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಟಯರ್ಡ್ ಬಟ್ ವೆರಿ ಗುಡ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಾಮನ್ ಆಗಿ ಬಿಗ್ ಬಾಸ್ ಅಂದ್ರೆ ಒಂದು ಕಾಂಟ್ರವರ್ಷಿಯಲ್ ಶೋ ಅಂತಾರೆ. ಬಿಕಾಸ್ ಯಾಕೆಂತಂದ್ರೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಇರುವಂತಹ ಸ್ಪರ್ಧಿಗಳ ಒಂದು ನಡವಳಿಕೆ ಆಗಿರ್ಬೋದು, ಒಂದಲ್ಲ ಒಂದು ಸಲ ಪಿತ್ತ ನೆತ್ತಿಗೆ ಇರುತ್ತೆ. ಬಟ್ ನೀವು ಎಲ್ಲೂ ಕೂಡ ಸಿಕ್ಕಾಕೊಳ್ತಂದಾಗ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಬೆಸ್ಟ್ ವಿಶಸ್ ಆಗಿರ್ಬೋದು ತಗೊಂಡ್ಬಂದು ಹೊರಗಡೆ ಎಲಿಮಿನೇಟ್ ಆಗಿದ್ದೀರಾ. ಹೆಂಗಿತ್ತು ಬಿಗ್ ಬಾಸ್ ಜರ್ನಿ ಅಂತ? ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಡ್ರೈನಿಂಗ್. ಆಮೇಲೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆದೆ. ಯಾಕಂದ್ರೆ ಪ್ರತಿ ವಾರ ಒಂದೊಂದು ಹೊಸ ಸಿಚುವೇಶನ್ ಬರೋದು. ಅದನ್ನೆಲ್ಲ ನಾವು ಬಿಗ್ ಬಾಸ್ನ ಹೇಗೆ ನೋಡಿದೆ ಅಂತಂದ್ರೆ ವ್ಯಕ್ತಿತ್ವಗಳ ಆಟ ಅಂತಲೇ ನಾನು ನೋಡಿದ್ದು. ನಾನು ಆದಷ್ಟು ನನ್ನ ವ್ಯಕ್ತಿತ್ವನ ಎಲ್ಲೂ ಕಳ್ಕೋಬಾರ್ದು. ಈ ವ್ಯಕ್ತಿತ್ವನ ಟೆಸ್ಟ್ ಮಾಡೋಕ್ಕೆ ಸಿಚುವೇಶನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಹಾಗೆ ಬರ್ತಾಯಿತ್ತು. ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡಿದೆ, ಅದೇ ಒಂದು ವ್ಯಕ್ತಿತ್ವ ಹಿಡ್ಕೊಂಡು ಅನ್ನೋದೇ ಬಿಗ್ ಬಾಸ್ ಅಂತ ನನಗನ್ಸಿತ್ತು. ಐ ಥಿಂಕ್ ಐ ಡಿಡ್ ಜಸ್ಟಿಸ್. ಜಂಟಿಯಾಗಿ ಹೋಗಿದ್ದೆ ಅಭಿಷೇಕ್ ಅವ್ರು ಮುಳುವಾಯ್ತಾ ಅಥವಾ ಇಲ್ಲ ಅಭಿಷೇಕ್ ಅವ್ರು ಇದ್ದಿದ್ದೇ ಹಾಗ ಅಂತ? ಜಂಟಿಯಾಗಿ ಹೋಗಿದ್ದೆ. ಜಂಟಿಯಾಗಿ ಇದ್ದಿದ್ದು ನನಗೆ ತುಂಬ ಕಷ್ಟ ಆಯಿತು. ಆನೆಸ್ಟಾಗಿ ಹೇಳ್ಬೇಕಂದ್ರೆ, ನಾ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೇಲಿರೋದು ಇಟ್ ಈಸ್ ವೆರಿ ಹಾರ್ಡ್. ಅಲ್ಲಿ ಒಬ್ಬರ ಜೊತೆನೇ ಇರಬೇಕು ಯಾವಾಗಲೂ 24/7. ನೀವು ವಾಶ್ರೂಮ್ ಹೋದಾಗೂ ಅವ್ರ ಜೊತೆನೇ ಹೋಗಬೇಕು ಅಂತೆಲ್ಲ ಅಂದಾಗ, ಎಸ್ಪೆಷಲಿ ಹುಡುಗಿ ಇದ್ದಾಗ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಯಾಕಂದರೆ ನಾನು ಬೆಳೆದಿದ್ದ ವಾತಾವರಣನೂ ಅಷ್ಟೇ. ನನ್ನ ತಮ್ಮನ ಜೊತೆ ಬೆಳೆದಿದ್ದು ನಾನು ಹುಡುಗಿ ಜೊತೆ ಬೆಳೆದಿಲ್ಲ. ಸೊ ಇಲ್ಲಿ ಹೋಗಿ 24 ಗಂಟೆ ಒಬ್ರು ಹುಡುಗಿ ಜೊತೆ ಇರಬೇಕು ಅಂದರೆ ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಅವ್ರಿಗೊಂದು ಕಂಫರ್ಟ್ ಝೋನ್ ಕೊಡಬೇಕು. ಯಾಕಂದ್ರೆ ನಮ್ಗೆ ಹೆಂಗಿತ್ತಂದರೆ ಹೆಣ್ಮಕ್ಳನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು ಅಂತಲೇ ಬೆಳ್ಕೊಂಡು ಬಂದಿದ್ದು ವಾತಾವರಣ ನಮ್ಮದು. ಆದರೆ ಹೆಣ್ಮಕ್ಳ ಜೊತೆ ಇದ್ದಾಗ 24 ಗಂಟೆ ಯಾವತ್ತೂ ಇರಲಿಲ್ಲ ಅವ್ರ ಜೊತೆ. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರು ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಅವ್ರು ಎಮೋಷ್ನಲಿ ಹೇಗಿರ್ತಾರೆ ಅಂತೆಲ್ಲ ನನಗೆ ಗೊತ್ತಿಲ್ಲ. ನಾನು ಮ್ಯಾಕ್ಸಿಮಮ್ ನೋಡಿರೋದೇ ನಮ್ಮ ಅಮ್ಮನ ಇದರಲ್ಲಿ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಾನು ನನ್ನ ತಾಯಿ ಜೊತೆ ಹೇಗಿರ್ತಾ ಇದ್ದೆ. ಇವಾಗ ಅವ್ರಿಗೆ ಏನು ಬಟ್ಟೆ ಹಾಕೊಂಡು ಕಾಂಪ್ಲಿಮೆಂಟ್ ಮಾಡೋದು, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಹೇರ್ ಸ್ಟೈಲ್ ಚೆನ್ನಾಗಿದೆ, ಅದು ಇದೆಲ್ಲ ಇಟ್ ವಾಸ್ ನಾನು ಅಂದ್ಕೊಂಡಿದ್ದೆ ಆ ಥರ ಮಾಡ್ಬೋದು, ಆ ಥರ ಇರ್ಬೋದು ಅಂತ. ಬಟ್ ಇಲ್ಲಿ ಅದೇ ಥರ ಇರೋಕ್ಕೆ ಟ್ರೈ ಮಾಡಿದಾಗ ಏನಾಯಿತು, ಇಟ್ ಜಸ್ಟ್ ಗಾಟ್ ಪೋರ್ಟ್ರೇಟ್ ಆಗಿ ತುಂಬ ಫ್ಲರ್ಟ್ ಮಾಡ್ತಾರೆ, ತುಂಬ ಕಾಂಪ್ಲಿಮೆಂಟ್ ಮಾಡ್ತಾರೆ. ಹೆಲ್ತಿ ವೇಲೆ ಇರ್ಬೋದು, ಬಟ್ ನಾನು ಯೋಚನೆ ಮಾಡ್ತಿದ್ದ ರೀತಿ ಬೇರೆ. ಇಟ್ ವಾಸ್ ಐ ಜಸ್ಟ್ ಟ್ರೈಂಗ್ ಟು ಮೇಕ್ ದಮ್ ಫೀಲ್ ಕಂಫರ್ಟಬಲ್. ಅದೆಲ್ಲೋ ಒಂಥರ ರಾಂಗಾಗಿ ಪೋರ್ಟ್ರೇ ಆಗಿರ್ಬೋದೇನೋ, ಐ ಡೋಂಟ್ ನೋ. ಬಟ್ ಐ ಜಸ್ಟ್ ಟ್ರೈ ಟು ಮೇಕ್ ಮೈ ಜಂಟಿ ಫೀಲ್ ವೆರಿ ಕಂಫರ್ಟಬಲ್. ಯಾಕಂದರೆ ಒಂದು ಹುಡುಗಿ ಜೊತೆ ಇರೋಕ್ಕಿಂತ ಒಂದು ಹುಡುಗಿಯಾಗಿ ಒಂದು ಹುಡುಗನ ಜೊತೆ ಇರೋದು ಇಟ್ಸ್ ಇವನ್ ಮೋರ್ ಹಾರ್ಡರ್. ಯಾಕಂದರೆ ಹುಡುಗಿರನ್ನ ಅರ್ಥ ಮಾಡ್ಕೋತಾರೆ. ಒಬ್ಬ ಹುಡುಗನ ಜೊತೆ ಇರೋದು ಅವ್ರಿಗೆ ಹೇಳೋಕ್ಕೂ ಕಷ್ಟ ಆಗಿರುತ್ತೆ. ಇವಾಗೆಲ್ಲ ಅವ್ರೊಂದು ಕಡೆ ಮೇಕಪ್ ಮಾಡ್ಕೋಬೇಕು, ರೆಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು ಅಂತಿರುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಅಲ್ಲಿ ನಿಂತ್ಕೊಳಕ್ಕೆ ಅದು ಯೋಚನೆ ಬರುತ್ತೆ ಅಲ್ವಾ. ಅದಕ್ಕೆಲ್ಲ ನಾನು ಅವ್ರಿಗೆ ಈಸಿ ಮಾಡ್ಕೊಳಕ್ಕೆ ಏನು ಮಾಡ್ತಿದ್ದೆ, ನಾನೇ ಮೇಕಪ್ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಇಲ್ಲ ನನಗೂ ಇಷ್ಟ ಇದೆ ಅವ್ರಿಗೆ ಹೇರ್ ಸ್ಟೈಲ್ ಮಾಡೋದಾಗಲಿ, ಅದೆಲ್ಲ ಮಾಡಿದಾಗ ನನಗೇನು ಅನಿಸ್ತಾ ಇತ್ತು ಅಂದರೆ, ಎಲ್ಲೊಂದು ಕಡೆ ಅವ್ರಿಗೊಂದು ಕಂಫರ್ಟ್ ಝೋನ್ ಕೊಡ್ತಾ ಇದ್ದೀನಿ. ಇಟ್ಸ್ ಓಕೆ ಟು ಗೆಟ್ ರೆಡಿ, ಇಟ್ಸ್ ಓಕೆ ಟು ಡೂ ಮೇಕಪ್, ಇಟ್ಸ್ ಓಕೆ ಟು ಡೂ ಹೇರ್ ಸ್ಟೈಲ್, ಆ್ಯಂಡ್ ಐಮ್ ಓಕೆ ವಿತ್ ಇಟ್ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಬರಲಿ ಅಂತ ನಾನೇ ಒಂದು ಎಕ್ಸ್ಟ್ರಾ ಎಫರ್ಟಾಗಿ ಅದೆಲ್ಲ ಮಾಡ್ತಾಯಿದ್ದೆ. ಸೊ ಐ ಫೀಲ್ ಜಂಟಿ ವಾಸ್ ಸ್ಟಾರ್ಟಿಂಗಲ್ಲಿ ಇಟ್ ವಾಸ್ ನಾಟ್ ನೈಸ್. ಬಿಕಾಸ್ ಯಾರೇ ಆಗಲಿ ಕಷ್ಟ ಆಗೋದು ಬ್ರೋ. ಒಬ್ಬರ ಜೊತೆ ಯಾವಾಗಲೂ ಇರಬೇಕು ಅಂತಂದಾಗ ನಾವು ಮನೆಯಲ್ಲೇ ಅಪ್ಪ ಅಮ್ಮನ ಜೊತೆನೇ ನಮ್ಮ ಸ್ಪೇಸ್ ಬೇಕು ಅಂತಿರ್ತೀವಿ. ಇಲ್ಲಿ ಯಾರೋ ನಂಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಹೊಸ ಮನೆ, ಹೊಸ ಪರ್ಸನ್, ನನ್ನ ಜೀವನದಲ್ಲಿ ಮೀಟೇ ಮಾಡಿಲ್ಲ ಅವ್ರ ಜೊತೆ ನಾನು ಒಂದು ಬ್ಯಾಂಡ್ ಹಿಡ್ಕೊಂಡೇ ಇರಬೇಕು ಅಂತಂದಾಗ ಇಟ್ ವಾಸ್ ಹಾರಿಬಲ್. ಆ್ಯಂಡ್ ಆಲ್ಸೋ ವೆರಿ ನೈಸ್. ಬಿಕಾಸ್ ನಾನು ತುಂಬ ಕಲಿತೆ ಒಬ್ಬರು ಹುಡುಗಿರ ಜೀವನದಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವರು. ಆಮೇಲೆ ಅವ್ರಿಗೆ ರೆಡಿ ಆಗೋದು ಎಷ್ಟು ಇಂಪಾರ್ಟೆಂಟ್ ಕಾಣುತ್ತೆ. ಆಮೇಲೆ ಅವರು ಒಂದು ಎಲ್ರಿಗಿನ್ನ ಚೆನ್ನಾಗಿ ಕಾಣಬೇಕು, ಎಲ್ರಿಗಿನ್ನ ಒಂದು ಬೆಸ್ಟ್ ಬಿಹೇವಿಯರ್ಲಿ ಇರಬೇಕು. ಅವ್ರ ಟಾಸ್ಕ್ ಅನ್ನೋ ವಿಷಯದಲ್ಲೂ ಕೂಡ ಅವ್ರು ಥಿಂಕ್ ಮಾಡೋ ರೀತಿ ಬೇರೆ ಥರ ಇರುತ್ತೆ. ನಾವು ಹುಡುಗರು ಏನು ಬೇಕಾರೆ ಬಿಡೋ ಗುದ್ದಾಡೋಣ ಅಂತಿರುತ್ತೆ. ಯಾವಾಗಲೂ ಹುಡುಗಿರ ಜೊತೆ ಗುದ್ದಾಡೋಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಮೃದುವಾಗಿ ಬಿಹೇವ್ ಮಾಡಬೇಕು. ಅದ್ರ ಬಗ್ಗೆ ತುಂಬ ಕಲಿತೆ. ಅಟ್ ದ ಸೇಮ್ ಟೈಮ್ ತುಂಬ ಡ್ರೈನಿಂಗ್ ಆಗೂ ಇತ್ತು. ಯಾಕಂದರೆ ಎಲ್ಲೋ ಒಂದು ಕಡೆ
ಅವ್ರಿಂದ ನನ್ನ ಗೇಮ್ಗೆ ಅಫೆಕ್ಟ್ ಆಗ್ತಾಯಿತ್ತು, ನನ್ನಿಂದ ಅವ್ರ ಗೇಮ್ಗೂ ಅಫೆಕ್ಟ್ ಆಗ್ತಾಯಿತ್ತು. ಬಟ್ ಜಂಟಿ ತೆಗೆದಾಗ ಐ ವಾಸ್ ವೆರಿ ಹ್ಯಾಪಿ. ಎಷ್ಟು ಪರ್ಸೆಂಟ್ ಮೇಕಪ್ ಮಾಡೋದನ್ನು ಕಲ್ತ್ರಿ ಅಭಿ ಅವರು ಅಂತ? ಮೇಕಪ್ ಬ್ರೋ ಇಟ್ ಇಸ್ ಆ್ಯಕ್ಚುಲಿ ಮುಂಚೆಯಿಂದ ಬರುತ್ತೆ ಬ್ರೋ, ಯಾಕೆಂದ್ರೆ ಆ್ಯಕ್ಟಿಂಗ್ ಬಂದಿದ್ದಲ್ಲ. ಸೊ ಎಲ್ಲೋ ಒಂದು ಕಡೆ ನನಗೆಲ್ಲೋ ಶೂಟಿಂಗ್ ಹೋಗ್ಬೇಕು ಅನ್ನಿಲ್ಲದ ಸಿಚುವೇಶನ್ ಇದ್ದಾಗ ನಾನೇ ಮೇಕಪ್ ಮಾಡ್ಕೊಳೋದುಂಟು. ತುಂಬ ಸಲ ಮಾಡಿದ್ದೀನಿ. ಐ ಫೀಲ್ ಮೇಕಪ್ ಇಸ್ ಆರ್ಟ್. ಇವಾಗ ಯಾರೊಬ್ರು ಮೇಕಪ್ ಮಾಡ್ಕೋತಾರೆ ಒಂದೊಂದ್ಸಲ ಸುಮ್ಮ ಬೂದಿ ಥರ ಕಾಣುತ್ತೆ, ಇನ್ನೊಂದು ಸ್ವಲ್ಪ ಜನ ಮಾಡಿದಾಗ ಮೇಕಪ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಸೊ ಐ ಫೀಲ್ ದಟ್ ಇಸ್ ನನಗೆ ನೋಡಿ ಹೇಳ್ತಿದ್ದೀರಾ ಅಂತ. ಐಮ್ ಜಸ್ಟ್ ಸೇಯಿಂಗ್ ಬ್ರೋ, ಆನೆಸ್ಟ್ ಆಗಿ ಹೇಳ್ತೇನೆ, ಮೇಕಪ್ ಮಾಡೋದು ಇಸ್ ಆರ್ಟ್. ನಿಮ್ಮ ರೈಟ್ ಶೇಡ್ನ ಚೂಸ್ ಮಾಡೋದು, ಅದನ್ನು ಬ್ಲೆಂಡ್ ಮಾಡೋದಾಗ್ಲಿ, ಆಮೇಲೆ ಐಲೈನರ್ ಹಾಕೋತಾರೆ ಗೊತ್ತಾ, ಆಲ್ ದಟ್ ಯು ನೀಡ್ ಸ್ಟೆಡಿ ಹ್ಯಾಂಡ್ಸ್ ಫಾರ್ ದಟ್. ಅಲ್ಲ, ಗೊತ್ತು ಅಲ್ವಾ? ಸೊ ಮೇಕಪ್ ಇಸ್ ಆರ್ಟ್. ಮೇಕಪ್ ಇಸ್ ನಿಜ ಹೇಳ್ಬೇಕಂದ್ರೆ ಇಟ್ಸ್ ಅ ಸ್ಕಿಲ್, ಎಲ್ರಿಗೂ ಸಿಗಲ್ಲ ಅದು. ಸೊ ಐ ಫೀಲ್ ಇಟ್ಸ್ ಅ ವೆರಿ ನೈಸ್ ಥಿಂಗ್. ಆಮೇಲೆ ಅದೇ ಆ್ಯಕ್ಟಿಂಗಲ್ಲಿ ಇದ್ದು ದಿನ ಮೇಕಪ್ ಮಾಡ್ಕೊಂಡೇ ಅರ್ಥ ಆಗಿತ್ತು. ಫೌಂಡೇಶನ್ ಅಂದರೆ ಏನು, ಹೈಲೈಟ್ ಏನು, ನೋಸ್ ಕಟ್ ಅಂದರೆ ಏನು, ಆಮೇಲೆ ಏನಪ್ಪ ಕಾಂಟೋರಿಂಗ್ ಏನು, ಐಲೈನರ್, ಐ ಶ್ಯಾಡೋ, ಎವ್ರಿಥಿಂಗ್. ಬಿಕಾಸ್ ಎವ್ರಿ ಡೇ ಮೇಕಪ್ ಮಾಡಿಕೊಂಡು ಮಾಡೋರ ಜೊತೆ ಇದ್ದು ಮಾಡಿಸ್ಕೊಂಡವ್ರು ನೋಡಿ ಕಲ್ತಿದ್ದಷ್ಟು. ಎಸ್, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಭಿಷೇಕ್ ಅವರ ಫ್ಯೂಚರ್ ವೈಫ್ ತುಂಬಾನೇ ಅದೃಷ್ಟ ಮಾಡಿದ್ದಾರೆ, ಯಾಕಂತಂದ್ರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ, ನೀವೇ ಮಾಡ್ತೀರಾ ಅಂತ. ಡೆಫಿನೆಟ್ಲಿ. ಎಸ್, ಬಿಗ್ ಬಾಸ್ ಅಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರು ಏನ್ ಕಲಿತರು ಅಂತ? ಬಿಗ್ ಬಾಸಲ್ಲಿ ಕಲ್ತಿದ್ದೀನಂದರೆ ಸಿಚುವೇಶನ್ಸ್ ಏನೇ ಬರಲಿ, ನೀನು ಆದಷ್ಟು ನಿನ್ನ ಇಮೋಷನ್ಸ್ನ ಕಂಟ್ರೋಲ್ ಮಾಡಿ ಇಟ್ಕೊಳಕ್ಕಾಗತ್ತಾ, ಆ ಟೆಸ್ಟ್ ಇದೆಲ್ಲ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದು ಬರೀ ಒಂದು ಟಾಸ್ಕ್ ಅಂತಲ್ಲ, ಒಂದು ಮನೇಲಿ ಬರೋ ಸಿಚುವೇಶನ್ ಒಂದೇ ಅಲ್ಲ. ನನಗೂ ಕೂಡ ಐ ಫೇಸ್ ಅಲ್ಲ, ನಾನು ಹೇಳ್ದಂಗೆ ವೇಟ್ ಲಾಸ್, ಆಮೇಲೆ ಇವಾಗ ನನ್ನ ಹೇರ್ ಫಾಲ್ ಆಗಿರ್ಬೋದು, ಆಮೇಲೆ ಬಿಯರ್ಡ್ ಪ್ಯಾಚಸ್ ಬರೋದಾಗಿರ್ಬೋದು, ದೀಸ್ ಆರ್ ಆಲ್ ಮೆಂಟಲಿ ತುಂಬ ಡ್ರೈನಿಂಗ್ ಥಿಂಗ್ಸ್. ಯಾಕಂದರೆ ಕ್ಯಾಮ್ರಾ ಮುಂದೆ ಇದ್ದಾಗ ಯು ವಾಂಟ್ ಟು ಲುಕ್ ದ ಬೆಸ್ಟ್, ಯು ವಾಂಟ್ ಟು ಫೀಲ್ ವೆರಿ ಕಾನ್ಫಿಡೆಂಟ್. ಯಾಕಂದ್ರೆ ಅಷ್ಟು ಜನ ನೋಡ್ತಿರ್ತಾರೆ ಅಂತಂದಾಗ ಯಾರಿಗೇ ಆಗಲಿ, ಇವಾಗ ಮೇಕಪ್ ಯಾಕೆ ಮಾಡ್ಕೋತಿರಲಿ, ಐ ವಾಂಟ್ ಟು ಲುಕ್ ಮೈ ಬೆಸ್ಟ್ ಅನ್ನೋದಕ್ಕೆ ಮೇಕಪ್ ಮಾಡ್ಕೋತಿರ್ತಾರೆ. ವೈ ಡು ಡ್ರೆಸ್ ಅಪ್? ಬಿಕಾಸ್ ಐ ವಾಂಟ್ ಟು ಲುಕ್ ದ ಬೆಸ್ಟ್. ಅಲ್ಲಿರೋರು ಎಲ್ಲರೂ ಅದೇ ಮಾಡೋದು, ಐ ವಾಂಟ್ ಟು ಲುಕ್ ದ ಬೆಸ್ಟ್ ಅಂತಲೇ ರೆಡಿ ಆಗೋದು. ನಾವು ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಸಿ ಆ್ಯಸ್ ಬಾಯ್ಸ್ ನಮಗೆ ಕಾನ್ಫಿಡೆನ್ಸ್ ಇರೋದೇ ನಾವು ಮಾಡೋದು ಬಿಲ್ಡ್ ಮಾಡಿರೋ ಒಂದು ಫಿಸಿಕ್ ಮೇಲೆ, ನಮ್ಮ ಸ್ಟ್ರೆಂತ್ ಮೇಲೆ, ನಮ್ಮ ಬಿಯರ್ಡ್, ನಮ್ಮ ಹೇರ್ ಮೇಲೆ. ಆ ಸಿಚುವೇಷನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಬಾಡಿ ಎಲ್ಲೋ ಕಮ್ಮಿ ಆಗ್ತಾಯಿದೆ, ಗುರು ಏನಿದು ಇಷ್ಟು ಸಣ್ಣ ಆಗ್ತಾಯಿದ್ದೀನಿ, ಪ್ರತಿದಿನ ಜಿಮ್ ಮಾಡ್ತಿದ್ದವನಿಗೆ ಜಿಮ್ಮೇ ಇಲ್ಲ, ಪ್ರೋಟೀನೇ ಇಲ್ಲ, ಏನೂ ಇಲ್ಲ ಅಂತಂದಾಗ ಬಾಡಿ ವಾಸ್ ಗೋಯಿಂಗ್ ಡೌನ್. ಅಲ್ಲೊಂದು ಸ್ವಲ್ಪ ಇಮೋಷ್ನಲಿ ಸ್ಟ್ರೆಸ್ ಆಗಿ ಸ್ಟಾರ್ಟ್ ಆಯಿತು. ಆಮೇಲೆ ಬಿಯರ್ಡ್ ಹೇರ್ ಇದೆಲ್ಲ ಪ್ಯಾಚ್ ಬರೋದು ಅದೆಲ್ಲ ಸ್ಟಾರ್ಟ್ ಆಯಿತು. ದಟ್ ವಾಸ್ ಆಲ್ಸೋ ವೆರಿ ಡಿಮೋಟಿವೇಟಿಂಗ್. ಬಿಕಾಸ್ ನಾನು ಏನು ಕನ್ಸಿಡರ್ ಮಾಡಿದ್ದೆ ಇಸ್ ಮೈ ಸ್ಟ್ರೆಂತ್, ಅಟ್ರಾಕ್ಟಿವ್ ವೈಸ್, ಲುಕ್ ವೈಸ್, ಅಟ್ ವಾಸ್ ಆಲ್ ಡಿಟೀರಿಯರೇಟಿಂಗ್. ಐಮ್ ಲೈಕ್, ಓ ಮೈ ಗಾಡ್, ಇದರಿಂದ ಜನ ಹೇಗೆ ಅನ್ಕೋತಾರೆ, ಹೊರಗಡೆ ಹೇಗೆ ಪೋಟ್ರೆ ಆಗ್ತದೆ, ಹೇಗೆ ಕಾಣಿಸ್ಕೋತಾ ಇದ್ದೀನಿ. ಬಿಕಾಸ್ ನಾವು ಹೇಗೆ ಕಾಣ್ತಾ ಇದೀವಿ ಅಂತ ನಮಗೆ ಕಾಣಿಸೋದು ಇಲ್ಲ, ಹೊರಗಡೆ ಪರ್ಸ್ಪೆಕ್ಟಿವ್ ಗೊತ್ತಾಗಲ್ಲ. ಆ ಪಾಯಿಂಟಲ್ಲಿ ಮೆಂಟಲಿ ತುಂಬ ಸ್ಟ್ರೆಸ್ ಬರುತ್ತೆ. ಅದೆಲ್ಲ ಇದ್ದು ಕೂಡ ಐ ಫೆಲ್ಟ್ ಲೈಕ್ ಇಟ್ಸ್ ಓಕೆ, ಐ ಹ್ಯಾವ್ ಕಮ್ ಹಿಯರ್ ಟು ಬಿ ಮೈ ಸೆಲ್ಫ್. ಇದರಿಂದ ನಾನು ಯಾರಿಗೂ ಹರ್ಟ್ ಮಾಡಬಾರ್ದು, ಇದರಿಂದ ನನ್ನ ಕ್ಯಾರೆಕ್ಟರ್ ನಾನು ಡೌನ್ ಮಾಡ್ಕೋಬಾರ್ದು. ಐ ಫೆಲ್ಟ್ ಅಷ್ಟು ಪ್ರೆಷರ್ ಇದ್ದರೂ ಐ ಟ್ರೈ ಟು ಬಿ ವೆರಿ ಕಾಮ್ ಆ್ಯಂಡ್ ವೆರಿ ಕನ್ಸಿಸ್ಟೆಂಟ್. ಐ ಫೀಲ್ ಅದೇ ಕಲ್ತಿದ್ದು. ನಾನು ಮೆಂಟಲಿ ತುಂಬ ಟಫ್ ಅದೇ ಬಿಗ್ ಬಾಸ್ ಆದಮೇಲೆ. ಎಸ್, ಕಿಚ್ಚ ಸುದೀಪ್ ಅವರು ಕೂಡ ನಿಮಗೆ ಮನೆ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಹೇಳಿದ್ರು, ನಿಮ್ಮನ್ನ ಹಗ್ ಮಾಡ್ತಾರೆ, ನಿಮ್ಮನ್ನ ಹಗ್ ಮಾಡ್ಬೇಕಾದ್ರೆ ಮನುಷ್ಯರನ್ನ ಹಗ್ ಮಾಡ್ದಂಗಿಲ್ಲ, ಡಂಬಲ್ನ ಹಗ್ ಮಾಡ್ದಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ಎಲ್ಲೋ ಒಂದ್ ಕಡೆ ನೀವು ಅಲ್ಲೇ ಫಿಕ್ಸ್ ಆಗಿದ್ರಿ ಅಂತ ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ ಅನ್ನುವಂಥದ್ದು ಇರುತ್ತೆ, ಮೆಂಟಲ್ ಗೇಮ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಯಾಕಂತಂದ್ರೆ ಅಷ್ಟು ಜನರ ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೊಂಡು ಯಾವ ಸಿಚುವೇಶನ್ಗೆ ಹೆಂಗೆ ಮಾತಾಡಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಎಲ್ಲಿ ಎಡವಿದ್ರಿ ಅಭಿಷೇಕ್ ಅವರು ಅಂತ? ಟಾಸ್ಕ್ ಅನ್ನೋ ವಿಷಯದಲ್ಲಿ ನಾನು ಎಲ್ಲೂ ಎಡವ್ದೆ ಅಂತ ನನಗೆ ಅನಿಸಿಲ್ಲ. ಯಾಕಂದರೆ ನಾನು ಫಸ್ಟ್ ಡೇ ಹೋಗಿದ್ದ ಸ್ಟ್ರೆಂತ್ಗೂ ಇವಾಗಿರೋ ಸ್ಟ್ರೆಂತ್ಗೂ ದೇರ್ ಇಸ್ ಅಜಗಜಾಂತರ ಡಿಫ್ರೆನ್ಸ್. ಇವಾಗ ನಾನು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ನಾ ಸುದೀಪ್ ಸರ್ ಬಂದು ಹಗ್ ಮಾಡಿ ಡಂಬಲ್ ಹಗ್ ಮಾಡ್ದಂಗೆ ಹೇಳಿದ್ರು. ಬಟ್ ಸೇಮ್ ನಾನು ನಿನ್ನೆ ಎವಿಕ್ಟ್ ಆಗಿ ಬಂದಾಗ ನಾನು ಹಗ್ ಮಾಡಿದಾಗ ನಾನೇ ವಿಡಿಯೋ ನೋಡಿದಾಗ ಒಳ್ಳೆ ಹ್ಯಾಂಗರ್ ಮೇಲೆ ಬಟ್ಟೆ ಹಾಕ್ತಂಗಿತ್ತು ನನಗೆ. ನಾನು ನೋಡಿ ಓ ಮೈ ಗಾಡ್, ಡಿಸ್ಟೆಂಟ್ ಆಗಿದ್ದೀನಿ ಅಂತ ಅನ್ನಿಸ್ತು. ದೇ ವಾಸ್ ಡ್ರಾಸ್ಟಿಕ್ ಚೇಂಜ್ ಇನ್ ಮೈ ಸ್ಟ್ರೆಂತ್ ಆಲ್ಸೋ. ಬಟ್ ಎಲ್ಲೋ ನೋಡಿದಾಗ ಅಲ್ಲಿದ್ದಿದ್ದು ಕಾಂಪಿಟೇಷನ್ಗೆ ಐ ಫೆಲ್ಟ್ ಲೈಕ್ ಇಷ್ಟು ಸ್ಟ್ರೆಂತ್ ಇಲ್ಲದೇ ಇದ್ದರೂ ಐ ಗೇವ್ ಮೈ 100% ಇನ್ ಟಾಸ್ಕ್ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲೋ ಒಂದು ಕಡೆ ಯಾವುದೂ ಟಾಸ್ಕ್ ನಾನು ಎಕ್ಸ್ಟ್ರೀಮ್ಲಿ ಸೋತಿಲ್ಲ. ಮೇ ಬಿ ಫಸ್ಟ್ ಬರ್ದಿಲ್ದೇ ಇರ್ಬೋದು, ಬಟ್ ಸೆಕೆಂಡು ಥರ್ಡಲ್ಲೇ ಇದ್ದೆ ನಾನು. ಅಷ್ಟು ಸ್ಟ್ರೆಂತ್ ಇಲ್ಲದೇ ಇದ್ದರೂ ಐ ಥಾಟ್ ಐ ಡಿಡ್ ರಿಯಲಿ ವೆಲ್ ಇನ್ ಟಾಸ್ಕ್. ನಾನು ಎಲ್ಲಿ ಐ ಥಿಂಕ್ ನಾನು ಸ್ವಲ್ಪ ಕಮ್ಮಿ ಆದೆ ಅಂತ ಅನ್ಸಿದ್ರೆ, ಎಲ್ಲೋ ಒಂದು ಕಡೆ ನಾನು ಇನ್ನು ಸ್ವಲ್ಪ ಲೈವ್ಲಿ ಆಗಿರಬೇಕಾಗಿತ್ತು, ಇನ್ನು ಸ್ವಲ್ಪ ಎನರ್ಜಿ ಕೊಟ್ಟು ಮಾತಾಡಬೇಕಾಗಿತ್ತು, ಸಿಚುವೇಶನ್ಸ್ನ ಇನ್ನು ಸ್ವಲ್ಪ ಎನರ್ಜಿನ ಹ್ಯಾಂಡಲ್ ಮಾಡಬೇಕಾಗಿತ್ತೇನೋ. ಬಟ್ ನಾನು ಯಾವ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಎವ್ರಿ ಸಿಚುವೇಶನ್ ನೀನು ಲೌಡಾಗೆ ಡೀಲ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ನಾನು ಲೌಡಾಗಿ ರಿಯಾಕ್ಟ್ ಮಾಡಿ ನೀವು ಲೌಡಾಗಿ ರಿಯಾಕ್ಟ್ ಮಾಡ್ತೀನಿ, ಹಂಗದು ಬೆಳ್ಕೊಂಡೇ ಹೋಗುತ್ತೆ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದರಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಯಾವ ಥರ ಯೋಚನೆ ಮಾಡ್ತಿದ್ದೆ, ಫಸ್ಟು
ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡಿಕೊಂಡು ಒಂದು ಸ್ಟೆಪ್ ಹಿಂದೆ ಹೋಗಿ, ಇಷ್ಟು ಸಿಂಪಲ್ಲ. ಒಂದು ಸಾರಿ ಕೇಳಿದ್ರೆ ಏನು ನೀನು ದೊಡ್ಡವನಾಗಲ್ಲ ಚಿಕ್ಕವನಾಗಲ್ಲ, ನೀನು ತಪ್ಪಿದೆ ಅಂತಂದರೆ ಐ ಆಮ್ ಸಾರಿ, ನೀನು ತಪ್ಪು ಮಾಡಿದೆ. ಆ ಥರನೇ ಇತ್ತು ಸ್ಟಾರ್ಟಿಂಗಲ್ಲಿ. ನಾನು ತುಂಬ ಸ್ಟ್ಯಾಂಡ್ ತೊಗೊಂಡು ನಮ್ಮ ಟೀಮ್ ಮೇಟ್ ಪರಾಗ ಎಲ್ಲ ನಿಂತ್ಕೊಂಡು ನಾನು ತುಂಬ ಸಲ ಹೊಡೆದಾಡಿದ್ದೀನಿ, ಹೋರಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ ಇಡೀ ಮನೆಯವ್ರಿಗೆ ಗೊತ್ತಾಯಿತು ದ್ಯಾಟ್ ನಾವು ಸುಮ್ಮನೆ ಜಗಳ ಆಡಲ್ಲ ಅಂತಂದಾಗ ಏನೇ ಸಿಚುವೇಶನ್ ನಮ್ಮಿಬ್ಬರ ಮಧ್ಯೆ ಏನೊಂದು ಕಾನ್ಫ್ಲಿಕ್ಟ್ ಆಯಿತು ಅಂತ ಅಂದ್ಕೊಂಡು ಅವಾಗ ಅವ್ರು ತಪ್ಪು ಅಂತ ಹೇಳಿದಾಗ ಅವರು ಅದನ್ನು ಅರ್ಥ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಂಬಿಡೋರು. ಆ ಥರ ಮಾಡ್ಕೊಂಡಾಗ ನಮ್ಗೆ ಎಲ್ಲೂ ಅದು ರಿಯಾಕ್ಟ್ ಮಾಡೋಕ್ಕೆ ಸಿಚುವೇಶನ್ ಸಿಕ್ಕಿರಲಿಲ್ಲ. ಎಲ್ಲೂ ಜಗಳ ಆಡಬೇಕು, ಎಲ್ಲೂ ಕಿರ್ಚಾಡಬೇಕು ಅಂತ. ಇವಾಗ ನಿಮ್ಮ ಕಡೆಯಿಂದ ಒಂದು ರಿಯಾಕ್ಷನ್ ಬಂದರೆ ತಾನೇ ನಾನು ರೆಸಿಪ್ರೊಕೇಟ್ ಮಾಡೋಕ್ಕೆ ಸಾಧ್ಯ. ಅದು ಬರ್ತಾನೆ ಇಲ್ಲ. ನಾನು ಸುಮ್ಮನೆ ಏನಕ್ಕೆ ರಿಯಾಕ್ಟ್ ಮಾಡಲಿ, ಸುಮ್ಮನೆ ಏನಕ್ಕೆ ನಿಮ್ಮನ್ನೇ ಕೆಣಕ್ಲಿ. ನನ್ನ ಹತ್ರ ವ್ಯಕ್ತಿ ಅಲ್ಲ. ಸೊ ನೀವು ಪೀಸ್ಫುಲ್ ಆಗಿದ್ದಾಗ ನಾನು ಪೀಸ್ಫುಲ್ ಆಗಿದ್ದೆ. ಅದು ಬಿಟ್ಟರೆ ನನಗೆ ಬೇರೆ ಎಲ್ಲಿ ಚಾನ್ಸ್ ಸಿಕ್ತು ಟು ಪರ್ಫಾರ್ಮ್ ವಾಸ್ ಇನ್ ಟಾಸ್ಕ್ಸ್. ಐ ಥಿಂಕ್ ಐ ಹ್ಯಾವ್ ಡನ್ ಗುಡ್, ನಾಟ್ ಎಕ್ಸಲೆಂಟ್, ಅಟ್ಲೀಸ್ಟ್ ಗುಡ್ ಆಗಾರು ಪರ್ಫಾರ್ಮ್ ಮಾಡಿದ್ದೀನಿ. ಆಮೇಲೆ ಒಂದು ರೋಲ್ ಅಂತ ಬಂದಾಗ ಐ ಪ್ಲೇಡ್ ಮೈ ರೋಲ್ 100% ರೋಲ್ಗೆ ಎಫರ್ಟ್ ಹಾಕಿದ್ದೀನಿ. ಇವಾಗ ಪ್ರಿನ್ಸಿಪಲ್ ಟಾಸ್ಕ್ ಅಂತ ಬಂತು, ಸ್ಟೂಡೆಂಟ್ ಆಗಿದ್ದಾಗ ಕೂಡ ಐ ವಾಸ್ ಆಲ್ಮೋಸ್ಟ್ ಟಾಪ್ 2 ಇನ್ ಸ್ಟೂಡೆಂಟ್ ಆಫ್ ದ ವೀಕ್ ಬರಬೇಕಾಗಿತ್ತು. ಅಲ್ಲೂ ಡ್ಯಾನ್ಸ್ ಇತ್ತು, ಆಮೇಲೆ ಸ್ಕಿಟ್ ಇತ್ತು, ಎಲ್ಲ ಮಾಡಿದೆ. ಮ್ಯಾನೇಜರ್ ರೋಲ್ ಅಂತ ಬಂತು, ಅಲ್ಲೂ ಐ ಗೇವ್ ಮೈ 100%. ಒಂಚೂರು ಸ್ಮೈಲ್ ಮಾಡಿದೆ, ಆದಷ್ಟು ಕಾಮ್ ಆಗಿದ್ದು, ಐ ಗೇವ್ ಮೈ 100%. ಮೆಂಟಲ್ ಟಾಸ್ಕ್ ಅಂತ ಬಂದಾಗ ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಮೆಂಟಲ್ ಇತ್ತು, ಲೈಕ್ ಅದು ಟೈಮ್ ಕೌಂಟ್ ಮಾಡಬೇಕಾಗಿತ್ತು. ಐ ಥಿಂಕ್ ಐ ಡಿಡ್ ಗುಡ್ ದೇರ್ ಆಲ್ಸೋ. ಆಮೇಲೆ ಫಿಸಿಕಲ್ ಟಾಸ್ಕ್ ಅಷ್ಟಿದ್ವಿ, 4 ಜನ ಹೆಂಗಿದ್ದಾರೆ ಎಲ್ಲರೂ, ಹ್ಯೂಜ್ ಪೀಪಲ್. ಅದು ಹೋಗಿ ಮಡಿಕೆ ಹೊಡೆಯೋದು ಅದೆಲ್ಲ, ಐ ಪ್ಲೇಡ್ ವಿತ್ ವೆರಿ ಸ್ಟ್ರಾಂಗ್ ಪೀಪಲ್. ಐ ಫೆಲ್ಟ್ ಅಲ್ಲೂ ಎಲ್ಲೋ ಗೆದ್ದೆ ಅಂತ. ಆಮೇಲೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಇತ್ತು. ಐ ಫೀಲ್ ಟಾಸ್ಕ್ ಅನ್ನೋ ವಿಷಯದಲ್ಲಿ ಐ ಡಿಡ್ ವೆಲ್ ಅಂತಲೇ ಅನಿಸುತ್ತೆ. ಬಟ್ ಅದೇ ಎನರ್ಜಿ ಸ್ವಲ್ಪ ಇರಬೇಕಾಗಿತ್ತು ಆ್ಯಂಡ್ ಐ ಶುಡ್ ಹ್ಯಾವ್ ಬಿನ್ ಮೋರ್ ಲೈವ್ಲಿ. ಬಟ್ ಏನಾಗ್ತಿತ್ತು ಅಂದರೆ ನನಗೆ ಎಂಡ್ ಆಫ್ ದಿ ಡೇ ನೀವೆಲ್ಲೂ ಒಂದು ಪರ್ಫಾರ್ಮ್ ಮಾಡಿರ್ತೀರ. ನಾನು ಬೆಳೆದಿದ್ದ ವಾತಾವರಣ ಹೇಗಿದೆ ಅಂದರೆ ಐ ಆಲ್ವೇಸ್ ಬಿನ್ ಟು ಮೈ ಸೆಲ್ಫ್. ನಾನು ಒಬ್ಬೊಬ್ಬನೇ ಇದ್ದ ಅಭ್ಯಾಸ, ಟು ರಿಲ್ಯಾಕ್ಸ್, ಏನೋ ಯೋಚನೆ ಮಾಡೋಕ್ಕೆ. ಒಂದೇನೋ ಸಿಚುವೇಶನ್ ಆಗಿರುತ್ತೆ, ಅಲ್ಲಿ ಮಾತಾಡಿರ್ತೀವಿ, ಓಡಾಡಿರ್ತೀವಿ, ಜಗಳ ಆಡಿರ್ತೀವಿ, ಅವ್ರು ಆ್ಯಕ್ಟ್ ಮಾಡಿರ್ತೀವಿ ಅಂತ. ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಶೂಟಿಂಗ್ ಇದ್ದಾಗ ಮಾರ್ನಿಂಗ್ ಬಂದು ಮೇಕಪ್ ಮಾಡಿಕೊಂಡು ಸ್ಕ್ರಿಪ್ಟ್ ಕೊಡ್ತಾರೆ, ಎಲ್ಲರ ಜೊತೆ ಬರಿತೀವಿ, ಖುಷಿಯಾಗಿರ್ತೀವಿ, ಆ್ಯಕ್ಟಿಂಗ್ ಎಲ್ಲ ಮಾಡಿ ಕಟ್ ಅಂತ ಪ್ಯಾಕಪ್ ಅಂದಾಗ ಐ ಗೋ ಬ್ಯಾಕ್ ಹೋಮ್, ನಾನು ಒಬ್ಬನೇ ರಿಲ್ಯಾಕ್ಸ್ ಆಗಿ ಐ ಬಿ ಮೈ ಸೆಲ್ಫ್. ಅದು ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಏನಾಗಿದೆ 24/7 ಇತ್ತಲ್ಲ, 24/7 ಇದ್ದಾಗ ಐ ಕೆನಾಟ್ ಬಿ ಪರ್ಫಾರ್ಮಿಂಗ್ 24/7. ನಾನು ಎಲ್ಲೋ ಅದನ್ನು ಫೋರ್ಸ್ ಮಾಡ್ತಾ ಹೋಗಿದ್ದಾರೆ 24 ಗಂಟೆ. ಎಲ್ಲೋ ನನ್ನ ಇಷ್ಟಪಡೋ ಜನಕ್ಕೆ ನಾನು ತುಂಬ ಫೇಕಾಗಿ ಕಾಣಿಸ್ತಿದ್ನೇನೋ, ಎಲ್ಲೋ ಇಲ್ಲದೇ ಇರೋ ಪರ್ಸ್ನಾಲಿಟಿ ನಾನು ತೋರಿಸ್ಕೋತಿದ್ನೇನೋ ಅಂತ ನನಗನ್ಸುತ್ತೆ. ಸೊ ಮೇ ಬಿ ನಾನು ಸೈಲೆಂಟ್ ಆಗಿದ್ದೆ ಯಾಕೆಂದರೆ ದಟ್ ವಾಸ್ ಮೈ ಪರ್ಸ್ನಾಲಿಟಿ. ಇರೋ ಕಡೆ ಮಾತಾಡಿದ್ದೀನಿ, ಟಾಸ್ಕ್ ಆಡೋ ಕಡೆ ಆಡಿದ್ದೀನಿ, ಎಲ್ಲಿ ನನ್ನ ಅವಶ್ಯಕತೆ ಇರಲಿಲ್ಲ. ಇವಾಗ ಯಾವುದೋ ಒಂದು ಸಣ್ಣ ವಿಷಯಕ್ಕೆಲ್ಲ ಜಗಳ ಆದಾಗ ಫಸ್ಟ್ ಆಫ್ ಆಲ್ ಅದು ಅರ್ಥ ಮಾಡ್ಕೊಳಕ್ಕೆ ಟೇಕ್ಸ್ ಟೈಮ್. ಅಲ್ಲಿರೋರು ಪ್ರತಿಯೊಬ್ಬರು ಒಂದೊಂದು ಸಿಚುವೇಶನ್ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವೆರಿ ಲೌಡ್ ಪೀಪಲ್ ಇರ್ತಾರೆ. ನನಗೆ ಐ ಚೋಸ್ ಕ್ಲಾರಿಟಿ ಓವರ್ ಕಿಯಾಸ್, ಇಫ್ ದಟ್ ಮೇಕ್ ಸೆನ್ಸ್. ಕ್ಲಾರಿಟಿ ಓವರ್ ಕಿಯಾಸ್ ಇಸ್ ಎವ್ರಿವೇರ್. ಬಟ್ ನೀನು ಕಿಯಾಸಲ್ಲಿ ನೀನು ಇನ್ವಾಲ್ವ್ ಆಗ್ಬಿಟ್ಟು ನೀನೂ ಕಿರ್ಚಾಡೋ ಬದಲು ಫಸ್ಟ್ ಒಂದು ಸ್ಟೆಪ್ ತೊಗೊಂಡು ಇದು ಯಾಕೆ ಆಗ್ತಾಯಿದೆ, ನೀನಲ್ಲಿ ಜಗಳಾಡೋ ನೆಸೆಸಿಟಿ ಇದೆಯಾ ಅಂತೆಲ್ಲ ನೋಟಿಸ್ ಮಾಡಿದಾಗ ಐ ಫೆಲ್ಟ್ all the time shouting is not necessary. Sometimes you can be calm and also handle situations. ನನಗೆ ಅಲ್ಲಿ ಇನ್ನೊಂದು ಏನು ಅನ್ಸಿದೆ ಅದು ಮನೆಯಲ್ಲೆಲ್ಲ ನಡೀತಾ ಇತ್ತಲ್ಲ, ಐ ಫೆಲ್ಟ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಸ್ ಟು ಸ್ಟೇ ಕಾಮ್. ಯಾಕೆಂದರೆ ಕಿರ್ಚಾಟ ಎಲ್ಲರೂ ಕಿರ್ಚಾಡ್ತಿರ್ತಾರೆ, ನೀನು ಕಿರ್ಚಾಡೋದು ಇಟ್ಸ್ ವೆರಿ ಈಸಿ ಟು ಗೆಟ್ ಇರಿಟೇಟೆಡ್. ಇರಿಟೇಷನ್ ವಾಸ್ ಅ ಲಾಟ್ ಅಲ್ಲಿ, ಯಾಕಂದರೆ ಹಂಗರಿಂದ ಕೋಪ ಬರೋದು. ಯಾಕಂದ್ರೆ ಎಲ್ಲರೂ ಹಶುಕೊಂಡಿದ್ವಿ ಆಯ್ತಾ, ಸಿಕ್ತಿದ್ದೇ ಒಂದು 2 ಚಪಾತಿ 3 ಚಪಾತಿ ಮಾಡ್ತಿರ್ಬೇಕಾರೆ ಊಟ ಇರಲಿಲ್ಲ ಅಂತೆಲ್ಲ, ಸಿಕ್ತಿದ್ದಷ್ಟು ಅದು ತುಂಬ ಹಶು ಆಗೋದು. ಟಾಸ್ಕ್ ಎಲ್ಲ ಮುಗಿಸ್ಕೊಂಡು ಬಂದಾಗ ಇಷ್ಟು ಫೀಲ್ ತುಂಬ ಹಶು. ಆಮೇಲೆ ನಮಗೆಲ್ಲೂ ಹೊರಗಿಂದ ಊಟ ಬರ್ತಿಲ್ಲ, ಟಾಸ್ಕ್ ಮುಗಿಸ್ಕೊಂಡು ಹೋಗಿ ನಾವು ಅಡುಗೆ ಮಾಡಬೇಕಾಗಿತ್ತು. ಅಷ್ಟು ಸುಸ್ತಾಗಿ ಅಡುಗೆ ಮಾಡಬೇಕಾಗಿತ್ತು, ಹಶು ಕಿತ್ಕೊಂಬರೋದು. ಬಟ್ ಆ ಪಾಯಿಂಟಲ್ಲಿ ಯಾರೋ ಬಂದು ಇನ್ನೂ ಸ್ಮಾಲ್ ಮಿಸ್ಟೇಕ್ ಮಾಡಿದಾಗ ಎಲ್ರಿಗೂ ಕೋಪ ಬರುತ್ತೆ, ತುಂಬ ಸಹಜ ಅದು. ಬಟ್ ಆ ಕೋಪ ಬಂದಾಗೂ ಕಂಟ್ರೋಲ್ ಮಾಡ್ಕೊಂಡಿದ್ವಾ, ಐ ಥಿಂಕ್ ದಟ್ ಇಸ್ ಸ್ಟ್ರೆಂತ್. ಸೊ ಯಾವುದೇ ಸಿಚುವೇಶನಲ್ಲಾದರೂ ಇಫ್ ಯು ಆರ್ ಏಬಲ್ ಟು ಕಂಟ್ರೋಲ್ ಯುವರ್ ಆ್ಯಂಗರ್, ನನ್ನ ಪ್ರಕಾರ ಅದು ಸ್ಟ್ರೆಂತ್. ಸೊ ಐ ಥಿಂಕ್ ಐ ಡಿಡ್ ದ್ಯಾಟ್ ರೋಲ್. ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅದರ ಜೊತೆಗೆ ಕ್ಯಾಪ್ಟನ್ಸಿ ನಿಭಾಯಿಸೋದ್ರಲ್ಲಿ ಅಭಿಷೇಕ್ ಅವ್ರು ಎಡುವುದ್ರ. ಯಾಕಂತಂದ್ರೆ ಮೊನ್ನೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾರೆ ಕ್ಯಾಪ್ಟನ್ಸಿ ರೂಮನ್ನು ಕೂಡ ಬಂದ್ ಮಾಡಲಾಗುತ್ತೆ. ಯಾಕೆ? ಗಿಲ್ಲಿಯವರು ಬರ್ತಾರೆ, ಕುತ್ಕೊಂತಾರೆ, ಬೆಡ್ ಮೇಲೆ ಮಲಿಕೊಂತಾರೆ, ಓದಾಡ್ತಿರ್ತಾರೆ. ಸೊ ಪದೇ ತಪ್ಪು ಮಾಡ್ತಿರ್ತಾರೆ. ಯಾಕಂತಂದ್ರೆ ಆಲ್ರೆಡಿ ಒಂದ್ಸಲ ಉಗ್ರ ಮಂಜು ಅವರು ಹೋಗಿರ್ತಾರೆ, ಅದನ್ನು ಯೂಸ್ ಮಾಡಬಾರ್ದು ಅಂತ ನೀವೇ ಆಗ ಮ್ಯಾನೇಜರ್ ಆಗಿರ್ತೀರ, ಹೋಟೆಲ್ ಸಿಬ್ಬಂದಿಯ ಮ್ಯಾನೇಜರ್ ಆಗಿರ್ತೀರ. ಆಗಲೂ ಕೂಡ ಬಂದಿರುವಂಥ ಅತಿಥಿಗಳಿಗೆ ಕೊಟ್ಟಿಲ್ಲ. ಅಂಥದ್ರಲ್ಲಿ ಆ ಒಂದು ಸಿಬ್ಬಂದಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಂತಹ ಗಿಲ್ಲಿ ಅವರು ಅದನ್ನು ಯೂಸ್ ಮಾಡ್ಬೇಕಾದ್ರೆ ನೀವು ಹೇಳಕ್ಕೆ ಬಂದಿಲ್ವಾ ಅಂತ. ಓಕೆ, ಸೊ ನಿಮಗೆ ನೀವು ಯಾವ ಥರ ನೋಡಿದಿರ ಅದು ಗೊತ್ತಿಲ್ಲ, ನಾನು ಆಗಿದ್ದು ಹೇಳ್ತೀನಿ. ಇಲ್ಲಿವರೆಗೂ ಕ್ಯಾಪ್ಟನ್ ಆಗಿದ್ದು ನಾನು 4th ಕ್ಯಾಪ್ಟನ್ ಆಗಿದ್ದು. ಫಸ್ಟ್ ಕ್ಯಾಪ್ಟನ್ ರಘುವರ್ ಆದಾಗ ಕೂಡ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್ ಅಂತಲೇ ಅವ್ರ ಬಟ್ಟೆ ಎತ್ಕೊಂಡು ಹೋಗೋದು, ಒಳಗಡೆ ಇಡೋದು,
ಅವನಲ್ಲಿ ಕೂತ್ಕೊಳೋದು ಆ ಥರ ಎಲ್ಲ ಮಾಡ್ತಿದ್ದೆ. ಸೊ ವಿ ಥಾಟ್ ಇಟ್ ಇಸ್ ವೆರಿ ಕಾಮನ್. ಅವ್ನ ಪರ್ಸನಾಲಿಟಿ ಇರೋದಾಗಿ ಈಸ್ ಅ ವೆರಿ ಲೈವ್ಲಿ, ವೆರಿ ಜಾಬಿಯಲ್ ಪರ್ಸನ್, ಎಲ್ಲರ ಹತ್ರ ಮಾತಾಡ್ಕೊಂಡಿರೋ ವ್ಯಕ್ತಿತ್ವ ಒಂದು. ಸೊ ನಾನು ಕ್ಯಾಪ್ಟನ್ ಆದಾಗೂ ಕೂಡ ಅವ್ನು ಅಲ್ಲಿರೋರು ನಾವು ಇರೋದೇ ಅಷ್ಟು ಜನ, ಒಬ್ಬನ ಡಿಸಪಾಯಿಂಟ್ ಮಾಡಿ ನಾನು ಕ್ಯಾಪ್ಟನ್ ಆಗಿ ಏನು ಯೂಸ್ ಇಲ್ಲ. ಇವಾಗ ನನ್ನ ಜನ ತಾನೆ, ನನ್ನ ಫ್ಯಾಮಿಲಿ ಅವರವರು, ಅವ್ನಿಗೇನೋ ಖುಷಿ ಸಿಗುತ್ತೆ ಅಂದಾಗ ನಾನು ಅದನ್ನು ಖುಷಿ ಪಡಬೇಕಾಗತ್ತೆ. ಇವಾಗ ಬಾಗ್ ಇಲ್ಲಿ ವೈಸ್ ಕ್ಯಾಪ್ಟನ್ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಹೋಗಿದ್ದು ನಾನೇ ಉಂಟು. ಬಟ್ ಆ ಪಾಯಿಂಟಲ್ಲಿ ನಾನು ಯಾವತ್ತೂ ಲೈನ್ ಕ್ರಾಸ್ ಮಾಡಿರಲಿಲ್ಲ. ಬರೋನು ಅದು ಇಟ್ಬಿಡೋನು ಹೋಗಿಲ್ಲ, ಆಯ್ತು ಗುರು ಹೋಗಿ ಒಳಗೆ ರೂಲ್ ಇದು ಅಂತಿಲ್ಲ ಅಂದಾಗ ಓಕೆ ಅಣ್ಣ ಅಂದ್ಬಿಟ್ಟು ಹೋಗ್ಬಿಡೋಣ. ನಾನು ಲಾಸ್ಟ್ ವೀಕ್ ಏನಾಯಿತು ಅಂದರೆ ನಾನು ಸ್ಪಂದನ ಇಬ್ಬರು ಒಟ್ಟಿಗೆ ಕ್ಯಾಪ್ಟನ್ ಆಗ್ತೀವಲ್ಲ, ಅಲ್ಲಿ ನಾನು ಹೋಗೋಕ್ಕಿಂತ ಮುಂಚೆ ನಾನು ಸ್ಪಂದನಂಗೆ ಹೇಳಿರ್ತೀನಿ ರೂಮ್ ನೀನು ಯೂಸ್ ಮಾಡು, ಯಾಕಂದ್ರೆ ನಾನು ಆಲ್ರೆಡಿ ಒಂದ್ಸಲ ಯೂಸ್ ಮಾಡಿದ್ದೀನಿ ರೂಮ್ನ, ಯೂಸ್ ದ ರೂಮ್ ಅಂತ ಹೇಳಿರ್ತೀನಿ. ಅವ್ನು ನನ್ನ ಬಟ್ಟೆನೂ ಏನೋ ಆಲ್ರೆಡಿ ನನ್ನ ಬಟ್ಟೆನೇ ಇಲ್ಲ ಇವಾಗ ಸ್ಪಂದನನೇ ಕ್ಯಾಪ್ಟನ್ ಅವ್ಳಿಗೆ ಇಟ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಹೋದಾಗ ನಾನು ಟಾಸ್ಕ್ ಮುಗಿಸ್ಕೊಂಡು ಬಂದಿರ್ತೀವಲ್ಲ, ಐ ವಿಲ್ ಗೋ, ನಾನು ಎಲ್ಲಿದೆ ನನ್ನ ರೂಮ್ಗೆ, ಆ ರೂಮ್ಗೆ ಹೋಗ್ತೀನಿ. ಕ್ಯಾಪ್ಟನ್ಸಿ ರೂಮ್ ಬಗ್ಗೆ ನಾನು ಹೋಗಿರಲ್ಲ. ಅಲ್ಲಿ ಹೋದಾಗ ಅವರಿಬ್ಬರು ಅವ್ನ ಸಲಿಗೆಯಿಂದನೋ ಏನೋ ಬೆಡ್ ಮೇಲೆ ಮಲಗಿರ್ತಾನೆ. ಅಟ್ ದ ಸೇಮ್ ಪಾಯಿಂಟ್ ನಾನು ವಾಪಸ್ ಬರ್ತೀನಿ ಕ್ಯಾಪ್ಟನ್ಸಿ ರೂಮಿಗೆ ಬಂದಾಗ ಮಲಗಿರ್ತಾನೆ. ಮಲಗಿದಾಗ ನಾನು ಹೇಳ್ತೀನಿ ಗಿಲ್ಲಿದೆಲ್ಲ ಮಾಡಬೇಡ, ಒಂದು ಲಿಮಿಟ್ ಇರುತ್ತೆ, ಕ್ರಾಸ್ ಮಾಡಬೇಡ ಅಂತ. ನಾನು ಬಂದು ಹೇಳ್ತಾನೆ, ಅಷ್ಟೊತ್ತಿಗೆ ಅವ್ನು ಎದ್ಬಿಟ್ಟು ಹೋಗ್ತಾನೆ. ನಾವು ಹೇಳಿದ ತಕ್ಷಣ ಒಂದು 2 ಮಿನಿಟ್ಸಲ್ಲಿ ಹೋಗ್ತಾನೆ. ಬಟ್ ಅದಕ್ಕಿಂತ ಮುಂಚೆ ಸ್ಪಂದನ ಮೇ ಬಿ ಅವ್ರು ಇನ್ನೂ ಸ್ಟ್ರಿಕ್ಟಾಗಿ ಹೇಳ್ಬೋದಾಗಿತ್ತೇನೋ, ಐ ಡೋಂಟ್ ನೋ. ಬಟ್ ನಾನು ಬಂದು ಹೇಳಿದ ತಕ್ಷಣ ಅವ್ನು ಹೋದ. ನನಗೇನು ಅನ್ಸಂದ್ರೆ ಇಲ್ಲಿವರೆಗೂ ಅವ್ನು ಅದನ್ನೇ ಮಾಡ್ಕೊಂಬಂದಿರೋದು. ಇವಾಗ ಬಂದು ಸಡನ್ನಾಗಿ ನಾನು ಸ್ಟ್ರಿಕ್ಟಾಗಿ ಹೇಳಿದ ತಕ್ಷಣ ಏನೋ ನಾನು ದುರಾಂಕರದಿಂದ ಮಾತಾಡೋ ನೆಸೆಸಿಟಿ ಇಲ್ಲ ಅಲ್ಲಿ ಬಂದು ನಾನು ಹೇಳಿದೆ ಅವ್ನಿಗೆ ಇದು ತಪ್ಪು, ರೂಲ್ ಬ್ರೇಕ್ ಮಾಡ್ತಿದ್ದೆ ಅಂದಾಗ ಹಿ ಲೆಫ್ಟ್. ಅದ್ರ ಮೇಲೆ ಇನ್ನೂ ನಾನು ಏನಕ್ಕೆ ಜೋರಾಗಿ ಮಾತಾಡಬೇಕಾಗಿತ್ತು ಅಂತ ಗೊತ್ತಿಲ್ಲ. ನಾನು ಹೇಳಿದಾಗ ನೀವು ಮಾತು ಕೇಳ್ತೀರಾ ಅಂದರೆ ನಾನು ಏನಕ್ಕೆ ಸುಮ್ಮನೆ ಕಿರ್ಚಾಡಬೇಕು, ಇನ್ನೂ ಎಷ್ಟು ಸ್ಟ್ರಿಕ್ಟಾಗಿ ಹೇಳಕ್ಕೆ ಸಾಧ್ಯ. ಆಮೇಲೆ ಒಬ್ಬರು ಇವಾಗ ಅಲ್ಲಿರೋ ಸ್ವಲ್ಪ ಜನ, ನಾನೇ ಅಂತ ಎಕ್ಸಾಂಪಲ್ ತೊಗೊಳ್ಳಿ, ನಾನು ಕ್ಯಾಪ್ಟನ್ ಆಗೋವರೆಗೂ ಆ ರೂಮ್ ಎಂಟರ್ ಆಗಲ್ಲ ಅಂತ ನನ್ನ ತಲೆಯಲ್ಲಿತ್ತು. ನಾನು ಧನುಷ್ ಕ್ಯಾಪ್ಟನ್ ಆದಾಗೂ ಮಾಳು ಕ್ಯಾಪ್ಟನ್ ಆದಾಗೂ ನಾನು ಒಂದಿನ ರೂಮ್ ಒಳಗೆ ಕಾಲಿಟ್ಟಿಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿದ್ದೇನೆಂದರೆ ಅದಕ್ಕೆ ಒಂದು ಸ್ಥಾನ ಇದೆ, ಆ ಸ್ಥಾನ ನಾನು ಗಳಿಸ್ಬೇಕು, ನಾನು ಗಳಿಸಿದಾಗಷ್ಟೇ ಅಲ್ಲಿವರೆಗೂ ಹೋಗ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದು ಎಲ್ಲರ ತಲೆಯಲ್ಲಿ ಇರುತ್ತೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ. ಒಂದು ರೂಲ್ ಮಾಡ್ಬೋದು ಕರೆಕ್ಟ್, ಆ ರೂಲ್ನ ಫಾಲೋ ಮಾಡ್ಬೇಕು ಕರೆಕ್ಟ್. ಅಟ್ ದ ಸೇಮ್ ಟೈಮ್ ನಿಮಗೂ ಮನಸ್ಸಲ್ಲಿ ಇರಬೇಕಲ್ವಾ, ನಾನು ಹೋಗ್ಬೇಕಂದ್ರೆ ಹಿಂಗಾಗೆ ಹೋಗ್ಬೇಕು ನಾನು ಅಂತ. ಅದು ಇನ್ನೊಬ್ರು ಅದನ್ನು ಎಂಜಾಯ್ ಮಾಡ್ತಾರೆ, ಅದನ್ನ ಯು ಕೆನಾಟ್ ಸ್ಟಾಪ್ ದೆಮ್. ಬಟ್ ದ ಸೇಮ್ ಟೈಮ್ ಹೇಳಿಲ್ಲ ಅಂತಲ್ಲ, ಎಲ್ಲರೂ ಹೇಳಿದ್ದಾರೆ ಬೇಡ ಮಾಡಬೇಡ ಏನಿಲ್ಲ ಬಟ್ಟೆ ಹೇಳಕ್ಕೆ ಹೋಗ್ತೀನಿ ಅಂತಲೇ ಹೋಗೋಣ. ಐಮ್ ನಾಟ್ ಸೇಯಿಂಗ್ ಅವ್ನು ತಪ್ಪು ಅಂತ ಹೇಳ್ತಿಲ್ಲ, 50% ನಮ್ಮದು ತಪ್ಪಿದೆ. ಮೇ ವಿ ಶುಡ್ ಹ್ಯಾವ್ ಬಿನ್ ಮೋರ್ ಸ್ಟ್ರಿಕ್ಟರ್. ಬಟ್ ನಾವು ಅದನ್ನು ಅಂದ್ಕೊಂಡ್ವಿ. ಇಟ್ ವಾಸ್ ಅವನಿರೋದೇ ಹಾಗೆ ವೆರಿ ಸ್ವೀಟ್ ಹಾರ್ಟ್, ಬಂದು ವೆರಿ ಜಾಬಿಯಲ್ಲಿ ಎಲ್ಲರೂ ಖುಷಿಯಾಗಿರೋ ವ್ಯಕ್ತಿ. ಅವ್ನು ಯಾಕೆ ಹರ್ಟ್ ಮಾಡೋದು. ಆಮೇಲೆ ಅವ್ನು ಹೇಳಿದ ತಕ್ಷಣ ಹೋದ್ನಲ್ಲ, ವಿ ಥಾಟ್ ಇಟ್ಸ್ ನಾಟ್ ಅ ವೆರಿ ಸೀರಿಯಸ್ ಥಿಂಗ್. ಬಟ್ ಯಾರು ಕ್ಯಾಪ್ಟನ್ ಆದಾಗ್ಲೂ ಕೂಡ ಈ ಒಂದು ವಿಚಾರ ಎಲ್ಲೂ ಕೂಡ ಚರ್ಚೆಗೆ ಬಂದಿರಲಿಲ್ಲ. ಬಟ್ ನೀವು ಮತ್ತೆ ಸ್ಪಂದನ ಅವ್ರು ಆದಾಗಲೇ ಚರ್ಚೆಗೆ ಬರುತ್ತೆ. ಬಿಕಾಸ್ ಯಾಕಂತಂದ್ರೆ ಕೂತ್ಕೊಂಡು ಮನಿಕೊಳ್ಳೋದು ಅದೆಲ್ಲನೂ ಆದಾಗ ಅನ್ಫಾರ್ಚುನೇಟ್ಲಿ ಅದು ಹಂಗಾಯ್ತು. ಯಾಕಂತಂದರೆ ಅದಕ್ಕಿಂತ ಪ್ರೀವಿಯಸ್ ಡೇ ಅದೊಂದು ಟಾಸ್ಕ್ ಆಗಿರುತ್ತೆ. ಟಾಸ್ಕಲ್ಲಿ ರಕ್ಷಿತಾ ಹೋಗಿ ಚೇರ್ ಒಳಗೆ ಇಟ್ಬಿಟ್ಟಿರ್ತಾರೆ, ಅದೇನೋ ಎತ್ತಬೇಕು ಅಂತ, ಅದನ್ನು ತೆಗ್ದಿರಲ್ಲ. ನಾವು ಕ್ಯಾಪ್ಟನ್ ಆದಾಗೆ ಒಳಗೆ ಹೋಗ್ತೀವಿ, ರೂಮ್ ಒಳಗೆ ಚೇರ್ ಇರುತ್ತೆ, ಅವ್ನು ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಚೇರ್ ಮೇಲೆ ಕೂತ್ಕೊಳೋದು. ಆಮೇಲೆ ನಾವು ಇಲ್ಲದೆ ಇದ್ದಾಗ ಬೆಡ್ ಮೇಲೆ ಮಲ್ಕೊಳೋದೆಲ್ಲ ತುಂಬ ಸಲಿಗೆಯನ್ನು ಮಾಡಿರ್ತಾನೆ. ಸ್ಪಂದನ ಇದ್ದವಳು, ಅವಳು ಅಲ್ಲೇ ಇದ್ಲು. ಮೇ ಬಿ ಶಿ ಶುಡ್ ಹ್ಯಾವ್ ಟೋಲ್ಡ್. ಬಟ್ ನಾವು ಬಂದು ಹೇಳಿದ ತಕ್ಷಣ ಅವ್ನು ಹೋದ. ಅದೇ ಅನ್ಫಾರ್ಚುನೇಟ್, ಅನ್ಲಕ್ಕಿ ಅಷ್ಟೇ. ನಾನು ಆದಾಗ ಆಯಿತು ಅಷ್ಟೇ. ಎಸ್, ಇನ್ನೊಂದು ಏನಂತಂದ್ರೆ ಈಗ ರಕ್ಷಿತಾ ಅವರ ಲ್ಯಾಂಗ್ವೇಜ್ ಬಗ್ಗೆ ಕನ್ನಡ ಗೊತ್ತಿಲ್ಲ ಅಂತಾರೆ, ಬಟ್ ಎಲ್ಲರೂ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಧ್ರುವಂತ್ ಒಬ್ರು ಸಿಡಿದಿರ್ತಾರೆ. ಸೊ ಎಲ್ಲ ಬರುತ್ತೆ, ಆದರೂ ಕೂಡ ವೀಕ್ ಡೇಸಲ್ಲಿ ಮನೇಲಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವರು ಬಂದಾಗ ಬರಲ್ಲ ಅನ್ನೋಂಥ ಥರದ್ದೆಲ್ಲನೂ ಮಾತಾಡ್ತಾರೆ ಅಂತ. ನಿಜಾನ ಅದು ಅಂತ? ಸುದೀಪ್ ಸರ್ ಬಂದು ಮಾತಾಡಿದಾಗ ನನಗೆ ಮಾತಾಡಕ್ಕೆ ಬರಲ್ಲ. ಅಲ್ಲ, ಕನ್ನಡ ಗೊತ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಅಲ್ಲ ಸರ್. ಅಲ್ಲಿ ಮಾತಾಡ್ತಾರೆ ಏನಾಗುತ್ತೆ ಇವಾಗ ಸುದೀಪ್ ಸರ್ ಬಂದು ನಿಂತ್ಕೊಂಡಾಗ ಮುಂದೆ ಎವ್ರಿಬಡಿ, ನಾವೆಲ್ರಿಗೂ ಒಂಥರ ಆ ರೆಸ್ಪೆಕ್ಟಿಂದ ಈಗ ನಮ್ಗೆ ಏನು ಮಾತಾಡಬೇಕು ಅಂತೆಲ್ಲ ಸ್ಟ್ಯಾಮರ್ ಆಗಿಬಿಡ್ತೀವಿ. ನಾವು ಏನೋ ಯೋಚನೆ ಮಾಡಿರ್ತೀವಿ. ಅಭಿ ಅವ್ರ ನಿಮ್ಮ ಒಪಿನಿಯನ್ ಅಂತ ಹೇಳಿದ ತಕ್ಷಣ ನಮಗೆ ತಲೆಯಲ್ಲಿರೋದು ಬರಲ್ಲ ಒಂದೊಂದ್ಸಲ. ಆ ಥರ ಸಿಚುವೇಶನ್ ನಮಗೆ ಆಗುತ್ತೆ ಅಂದಾಗ ಅವಳಿಗೆ ಆಗಿರೋದು ಸಹಜನೇ ತಾನೆ. ಅವ್ನು ಫಸ್ಟ್ ಆಫ್ ಆಲ್ ಅವಳು ಒಂದೊಂದ್ಸಲ ಒಂದು ವರ್ಡ್ಸ್ನ ನುಂಗ್ಕೊಳೋದು ಅದೆಲ್ಲ ಮಾಡ್ತಿರ್ತಾಳೆ. ಅಲ್ಲಿ ಸುದೀಪ್ ಸರ್ ಬಂದು ಕೇಳಿದಾಗ ಅವಳಿಗೂ ತಲೆಯಲ್ಲಿರುತ್ತೆ, ಇಲ್ಲ ನಾನು ಕರೆಕ್ಟಾಗೇ ಮಾತಾಡಬೇಕು ಅಂತ. ಆ ಪ್ರೆಷರಲ್ಲಿ ಮೇ ಬಿ ಅವಳು ಮಾತಾಡ್ದಿಲ್ಲ, ವರ್ಡ್ಸ್ ತಪ್ಪು ಬಂದ್ಬಿಟ್ರೆ ಅಂತ ಸೈಲೆಂಟ್ ಆಗಿರ್ತಾಳೆ ಏನೋ. ಬಟ್ ಅವಳು ಫೇಕ್ ಮಾಡ್ತಾಳೆ ಅಂತ ಅನ್ಸಲ್ಲ, ಯಾಕಂದ್ರೆ ಅವಳು ಮಾತಾಡೋದೇ ಹಾಗೆ. ಇವಾಗ ನಿಮ್ಮ ಜೊತೆ ಕಂಫರ್ಟ್ ಝೋನಿಂದ ನಿಮ್ಮ ಹತ್ರ ಏನು ತಪ್ಪು ಮಾತಾಡ್ರು ಯು ವಿಲ್ ನಾಟ್ ಫೀಲ್ ಬ್ಯಾಡ್ ಅಂತ ಗೊತ್ತು. ಬಟ್ ಆ ವ್ಯಕ್ತಿ ಬಂದಾಗ ಎಲ್ರಿಗೂ ಅದೊಂದು ಅಪಾರವಾದ ಗೌರವ ಇರುತ್ತಲ್ಲ, ಅಲ್ಲಿ ತಪ್ಪು ಮಾಡಿಬಿಟ್ರೆ ಅನ್ನೋ ಭಯ ಎಲ್ಲರಲ್ಲೂ ಇರುತ್ತೆ. ಐ ಥಿಂಕ್ ಅದಕ್ಕೋಸ್ಕರ ಅವಳು ಹಂಗೆ ಆಡ್ತಾಯಿಲ್ಲ. ಬಿಟ್ಟರೆ ಐ ಡೋಂಟ್ ಥಿಂಕ್ ಈಸ್ ಫೇಕಿಂಗ್ ಇಟ್. ಎಸ್, ಹೊರಗಡೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಮಾಡಿದ್ರಾ? ಇನ್ನೂ ಮಾಡಿಲ್ಲ ಸರ್, ಮಾಡಬೇಕು. ಓಕೆ, ಯಾರಾದರೂ ಏನಾದರೂ ಹೇಳಿದ್ರ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏನೇನು ಆಗ್ತಿದೆ ಅಂತ ಹೇಳ್ಬಿಟ್ಟು ಹೊರ ಜಗತ್ತಿನಲ್ಲಿ ಅಂತ? ನಾನು ಆ್ಯಕ್ಚುಲಿ ಬಂದಿದ ತಕ್ಷಣ ಹೇಳಿದ್ದೆ, ಅದು ಪ್ಲೀಸ್ ಮಾತಾಡ್ಬಿಡಿ, ಸಾಕಾಯಿತು, ಐ ಜಸ್ಟ್ ವಾಂಟ್ ಟು ಬಿ ಟು ಮೈ ಸೆಲ್ಫ್ ಅಂತ. ಸೊ ನಿನಗೆ ಏನೇನು ಗೊತ್ತಾಗಿದೆ ಇಲ್ಲಿವರೆಗೂ ಇಟ್ಸ್ ಬಿಕಾಸ್ ಆಫ್ ದೀಸ್ ಇಂಟರ್ವ್ಯೂಸ್ ಓನ್ಲಿ. ಸೊ ಅಷ್ಟೇ ಗೊತ್ತು ನನಗೆ. ಎಸ್, ಹೊರಗಡೆ ಏನಂತಂದರೆ ಗಿಲ್ಲಿಯಿಂದ ಒಂದಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ.
ಗಿಲ್ಲಿ ಇಲ್ಲ ಅಂತಂದ್ರೆ ಅವ್ರು ಸರ್ವೈವ್ ಆಗೋದಕ್ಕೆ ಆಗಲ್ಲ ಅನ್ನುವಂಥದ್ದು ಗಿಲ್ಲಿ ಅಭಿಮಾನಿಗಳು ಕಮೆಂಟ್ ಮಾಡ್ತಿದಾರಾ ಅಥವಾ ಬೇರೆಯವ್ರು ಕಮೆಂಟ್ ಮಾಡ್ತಿದಾರಾ ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಯಾರು ಬೇಳೆ ಬೇಯಿಸ್ಕೊತಿದ್ದಾರೆ ಅಂತ. ಇವಾಗ ಕಾವ್ಯ ಆಗಿರ್ಬೋದು, ರಘುವರ್ ಆಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು. ಸೊ ಈ ತರ ಅಂದ್ರೆ ಇಷ್ಟು ದಿನ ಕೆಲವೊಬ್ರು ಹೇಳ್ತಾರೆ ಗಿಲ್ಲಿಯಿಂದಾನೇ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಗಿಲ್ಲಿ ಇಲ್ಲ ಅಂದ್ರೆ ಇವ್ರು ಯಾರು ಸರ್ವೈವ್ ಆಗೋದಿಲ್ಲ. ಗಿಲ್ಲಿ ಇಲ್ಲ ಅಂತಂದ್ಮೇಲೆ ನಾವು ಗಿಲ್ಲಿನ ಇವಾಗ ನಾಮಿನೇಷನ್ ವಿಚಾರ ಬಂತು ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಕಾರಣ ಕೊಟ್ಟು ನಾಮಿನೇಟ್ ಮಾಡ್ತೀರಾ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿಂದ ದೂರ ಇಡುವಂಥದ್ದು, ಈ ತರ ಎಲ್ಲಾನು ಕಮೆಂಟ್ಸ್ಗಳ ಮೂಲಕ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನಿಜನಾ ಅಂತ. ಗಿಲ್ಲಿ ಇಲ್ಲ ಅಂತಂದ್ರೆ ಈ 3 ಜನ ಸರ್ವೈವ್ ಆಗಲ್ವಾ? ರಘು ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು. ಐ ಡೋಂಟ್ ನೋ. ಅಲ್ಲಿ ನೋಡಿದಾಗ ಅಲ್ಲಿ ಒಳಗಿರೋ ಪರ್ಸ್ಪೆಕ್ಟಿವೇ ಬೇರೆ, ಹೊರಗಡೆ ಏನಾಗ್ತಿದೆ ನಮ್ಗೆ ಐಡಿಯಾನೇ ಇಲ್ಲ. ಅಲ್ಲಿ ಇವಾಗ ನಾನು ಧನು ಜೊತೆ ಹೇಗೆ ಕ್ಲೋಸ್ ಇದೀನೋ, ಗಿಲ್ಲಿ ಜೊತೆನೂ ಒಂದು ಚೆನ್ನಾಗಿ ಕ್ಲೋಸ್ ಇರ್ತಾರೆ. ಅವ್ನ ವ್ಯಕ್ತಿತ್ವ ಅವ್ರ ಜೊತೆ ಅವ್ರಿಗೆ ಅವಾಗ ಅವನಿಗೂ ಎಲ್ಲರೂ ಇಷ್ಟ ಆಗಿರಲ್ಲ. ಮೇ ಬಿ 2-3 ಜನ ಇಷ್ಟ ಆಗಿರ್ತಾರೆ. ಒಂದ್ಸಲ ನನಗೂ ಅನ್ಸಿದೆ ಗಿಲ್ಲಿ ಮೇ ಬಿ ಇವ್ರ ಜೊತೆ ಬರೀ ಇವ್ರನ್ನ ಹೀಯಾಳ್ಸ್ಕೊಂಡೇ ಕಾಮಿಡಿ ಮಾಡ್ತಾನಲ್ಲ, ಮೇ ಬಿ ಅವರಿಂದನೇ ಇವ್ನಿಗೇನೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ, ಬೇರೆ ಯಾರ ಹತ್ರನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ನಿಗೆ. ಅದರಿಂದ ಏನಾರು ಅವ್ನಿಗೆ ಫುಟೇಜ್ ಸಿಗ್ತಾ ಇದೆಯಾ ಅವ್ರೇನೋ ಲೈಕ್ ಮೇ ಬಿ ಅದರಿಂದ ಅವ್ನಿಗೆ ಪುಷ್ ಸಿಗ್ತದೆ ಅಂತ ನನಗನ್ಸಿತ್ತು ಒಂದು ಪಾಯಿಂಟಲ್ಲಿ. ಬಟ್ ಆಮೇಲೆ ಅರ್ಥ ಆಗಿದ್ದೇನಂತಂದರೆ ಅಲ್ಲಿ ಅವ್ನು ಬೇಕಂತೇನು ಮಾಡ್ತಾ ಇಲ್ಲ. ಇವಾಗ ನಾನು ಯಾರನ್ನ ಟೀಸ್ ಮಾಡೋಕ್ಕೆ ಸಾಧ್ಯ? ನನಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಜೊತೆನೇ ಟೀಸ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಇವತ್ತು ಸಿಚುವೇಶನ್ ನನಗೆ ಕೊಟ್ಟಿರ್ತೀರ ಮುಂಚೆಯಿಂದನೇ. ನಾನು ಇವಾಗ ನಿಮ್ಗೆ ಏನೋ ಕರೆದೆ ಮಂಕಿ ಅಂತ ಕರೆದೆ ಅನ್ಕೊಳ್ಳಿ, ನೀವು ಫನ್ನಿಯಾಗಿ ರಿಯಾಕ್ಟ್ ಮಾಡಿರ್ತೀರ ಅಂದರೆ ಅದು ಕಂಫರ್ಟ್ ಝೋನ್ ಬಿಲ್ಡ್ ಆಯಿತು. ಹೋಗ್ತಾ ಹೋಗ್ತಾ ನಿಮ್ಗೆ ಅದು ಇರಿಟೇಷನ್ ಅಂತ ವ್ಯಕ್ತಪಡಿಸೋರು ಹೆಂಗಾಗುತ್ತೆ ಹೇಳಿ, ಅರೆ ಇದ್ಯಾವಾಗ ಚೇಂಜ್ ಆಯಿತು? ಸ್ಟಾರ್ಟಿಂಗಿಂದನೇ ಹೇಳಿದ್ರೆ ಡಿಫ್ರೆಂಟ್ ಆಗಿರೋದು. ಸೊ ಅವನಿಂದ ಅವರೇನೋ ಮೈಲೇಜ್ ತಗೋತಾ ಇದ್ದಾರೆ, ಇಲ್ಲ ಇಲ್ಲಿ ಗಿಲ್ಲಿಯಿಂದ ಅವರಿಂದ ಗಿಲ್ಲಿ ಅಂತ ಏನು ಅನ್ಸಲ್ಲ. ಈ ಜಸ್ಟ್ ಕಂಫರ್ಟ್ ಝೋನ್. ಇವಾಗ ನೀವು ಹೇಳ್ದಂಗೆ ಹೊರಗೆ ಬಂದಾಗ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ ಕ್ರೇಜ್ ಅಂತ ಯಾರಿಗೆ ಗೊತ್ತಿತ್ತು ಅಲ್ವಾ? ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಸೇಮ್ ಇವಾಗ ನೋಡಿ, ಒಬ್ಬರು ಇದ್ದಾರೆ ಅಂತಂದಾಗ ಒಳಗಡೆ ವೇರ್ ಆಲ್ ಈಕ್ವಲ್ ಪೀಪಲ್. ಇವಾಗ ಕಾವ್ಯನೂ ಈಕ್ವಲ್, ರಘುನೂ ಈಕ್ವಲ್, ರಕ್ಷಿತಾನೂ ಈಕ್ವಲ್. ಬಟ್ ಅವ್ರು 3 ಜನಕ್ಕೂ ಗಿಲ್ಲಿ ಜೊತೆ ಕಂಫರ್ಟ್ ಇದೆ ಅಂದರೆ ಗಿಲ್ಲಿ ಜೊತೆ ಇರ್ತಾರೆ, ಗಿಲ್ಲಿಗೂ ಅವ್ರ ಜೊತೆ ಕಂಫರ್ಟ್ ಇದೆ, ಅದಕ್ಕೆ ಅವನು ಅವ್ರ ಜೊತೆ ಇರ್ತಾನೆ. ಮಾತೆತ್ತರೆ ವಂಶದ ಕುಡಿ ಅಂತ ಹೇಳೋದು ಬಿಕಾಸ್ ಅವ್ನಿಗೂ ಆ ಕಂಫರ್ಟ್ ಇದೆ. ಅಲ್ಲಿ ಇಬ್ರು ಕಂಫರ್ಟೇಬಲ್ ಆಗಿದ್ದಾರೆ, ಇಬ್ರು ಕಿತಾಪತಿ ಮಾಡ್ತಾರೆ. ಇವಾಗ ಏನು ಮೊಟ್ಟೆ ತಂದು ಕೊಡೋದಾಗ್ಲಿ, ಅವಳು ಕದ್ದು ಮುಚ್ಚಿ ಅವನಿಗೂ ಕೊಡೋದು, ಅವೆಲ್ಲ ಇಬ್ರು ಮಾಡ್ತಾರೆ. ಸೊ ಅವ್ರಿಬ್ರದ್ದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಆಮೇಲೆ ಕಾವ್ಯದು ಅಷ್ಟೇ, ಅವ್ನು ಗಿಲ್ಲಿ ಎಲ್ಲ ತಪ್ಪು ಮಾಡಿ ಅವ್ಳು ಕರೆಕ್ಟ್ ಮಾಡೋದಾಗ್ಲಿ ಆಸ್ ಅ ಫ್ರೆಂಡ್ ಮಾಡೇ ಮಾಡ್ತಾರೆ. ಇವಾಗ ನನಗೆ ಏನಾರು ತಪ್ಪು ಮಾಡಿದ್ರೆ ಧನುಷ್ ಹೇಳೋನು, ಮಾಡು ನಾನು ಮಾಡಿದ್ರೆ ನಾನು ಹೇಳೋನು, ನಾನು ಹೇಳ್ತಿದ್ದೇನೆ ಈ ಥರ ಮಾಡಬೇಡ ಕರೆಕ್ಟಾಗಿ ಮಾಡು ಅಂತೆಲ್ಲ. ಸೊ ಐ ಫೀಲ್ ದರ್ ವಾಸ್ ಜೆನ್ಯೂನ್ ಫ್ರೆಂಡ್ಶಿಪ್ ದೇರ್. ಅದರಿಂದ ಇವರಿಂದ ಅವರು ಅಂತೀನೋ ಅಂತಿಲ್ಲ. ಎಸ್, ಧನುಷ್ ಅವ್ರಿಗೆ ಮನೆಯವ್ರ ಕಡೆಯಿಂದ ಲೆಟರ್ ಬಂದಾಗ ನೀವು ಅವರ ಲೆಟರನ್ನು ಕೇಳಿರೋದಿಲ್ಲ, ಆದರೂ ಕೂಡ ಧನುಷ್ ಅವರು ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವರ ಲೆಟರನ್ನು ದಾನ ಮಾಡಿ ನಿಮಗೆ ನಿಮ್ಮ ಮನೆಯಿಂದ ಬಂದಿರುವಂಥ ಲೆಟರನ್ನು ಕೊಡ್ತಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಬಿಕಾಸ್ ಯಾಕಂತಂದರೆ ನೀವು ಯಾರ ಜೊತೆನೂ ಕೂತ್ಕೊಂಡು ಮಾತಾಡ್ತಿರ್ತಾರೆ, ನಾನು ಕೇಳಿರಲ್ಲ ಧನುಗೆ, ಆದರೂ ಕೂಡ ಕೊಡ್ತಾರೆ. ನಾಳೆ ದಿನ ಏನಾದ್ರು ಕೇಳಿದ್ರೆ ನಾನು ಕೊಟ್ಟೆ, ನಾನು ನನ್ನ ಫ್ಯಾಮಿಲಿನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಅಭಿಗೋಸ್ಕರ ಕೊಟ್ಟೆ ಅಂತ ಹೇಳ್ಬಿಟ್ಟು ಸ್ಪಂದನ ಹತ್ರನೂ ಯಾರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದು ಕೂಡ ಹೇಳ್ತೀನಿ ಏನಾಯ್ತು ಅಂತಂದ್ರೆ, ಒಂದು ಸಿಚುವೇಶನ್ ಏನಾಗುತ್ತೆ, ಅಲ್ಲಿ ಬಂದ್ಬಿಟ್ಟು ನನಗೆ ಹೇಳ್ತಾರೆ ನೀವು ಧನುಷ್ ಶಾಡೋಲಿದ್ದೀರಾ, ಯಾರೋ ಬಂದು ಹೇಳ್ತಾರೆ ಈ ವಿಷಯ 2-3 ಸಲ ಕೇಳಿದಾಗ ಏನಾಗುತ್ತೆ, ಅವಾಗ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅಂದರೆ, ಎಷ್ಟೇ ಫ್ರೆಂಡ್ ಆಗಿದ್ರು ಕೂಡ ಓ ಮೇ ಬಿ ಎಲ್ಲೇ ಒಂದೊಂದಕ್ಕಿಂತ ಒಂದು ಪಾಯಿಂಟ್ ಮುಂದೆ ಹೋಗ್ತದಾನೆ. ಬಿಕಾಸ್ ದ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಕಾಂಪಿಟೇಷನ್ ಅಲ್ವಾ? ಪ್ರತಿಯೊಬ್ಬರು ಕಾಂಪಿಟೇಷನ್. ಅವ್ರು ಫ್ರೆಂಡ್ಶಿಪ್ ಮಾಡಕ್ಕೆ ಬಂದಿಲ್ಲ, ಅದು ಎಲ್ರಿಗೂ ಗೊತ್ತು. ಈ ಥರ ಒಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿಲ್ಲ. ಅದು ಬಂದಾಗ ಏನಾಗುತ್ತೆ ಅಂದರೆ, ಓ ಮೇ ಬಿ ಈ ವಿಷಯದಲ್ಲಿ ಆ ಥರ ಅನಿಸ್ತಾ ಇವ್ರಿಗೆ, ಆ ವಿಷಯದಲ್ಲಿ ಆ ಥರ. ಪ್ರತಿಯೊಂದು ವಿಷಯನೂ ನೀವು ಡೈಸೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾವ ವಿಷಯದಲ್ಲಿ ಈ ಥರ ಅನ್ನಿಸ್ತಾ ಅವ್ರಿಗೆ, ಅದನ್ನ ಎಲ್ಲಿ ಕರೆಕ್ಟ್ ಮಾಡ್ಕೊಬೋದು ನಾವು. ಆ ಲೆಟರ್ನ ವಿಷಯ ಬರುತ್ತೆ, ಲೆಟರ್ನ ವಿಷಯ ಬಂದಾಗ ಆ ವಾರದಲ್ಲಿ ಧನುಷ್ ಮಾಡಿದ್ದು ನನ್ನ ಜೊತೆ, ನಾನು ಅವರು ಡೈರೆಕ್ಟ್ ಆಗಿದ್ದಲ್ಲಿ ಆ ಲೆಟರ್ ವಿಷಯದಲ್ಲಿ ಅವಾಗ ಅವ್ನು ತಗೊಂಡಾಗ ಮೇ ಬಿ ಅಲ್ಲಿ ಅವ್ನ ವ್ಯಕ್ತಿತ್ವ ಏನಾದ್ರು ಬೆಟರ್ ಆಯ್ತಾಗ ನನಗೆ ಬಿಟ್ಕೊಟ್ಟು, ಅವ್ನು ಬೇಕಂತ ಬಿಟ್ಕೊಟ್ನಾ, ಅದಿನ್ನೂ ಮೇ ಬಿ ಒಂದು ಸ್ಟ್ರಾಟಜಿ ಆಗಿತ್ತ, ಅಲ್ಲಿ ಬಿಟ್ಕೊಟ್ಟಿದ್ದಿಂದ ಅವ್ನ ವ್ಯಕ್ತಿತ್ವ ಬೆಟರ್ ಆಯಿತು ಅಂತಾನೆ ಎಕ್ಸ್ಪೆಕ್ಟೇಷನ್ಸ್ ಇತ್ತ ಅನ್ನೋದೆಲ್ಲ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕಾಂಪಿಟೇಷನ್ ನೋಡಿ ಯಾರೋ ಒಬ್ರು ಶಾಡೋ ಅಂತ ಹೇಳಿದಾಗ ಯು ಹ್ಯಾವ್ ಟು ಲುಕ್ ಎಟ್ ಎವ್ರಿಥಿಂಗ್. ಪ್ರತಿ ಒಂದು ನಮ್ಮಿಬ್ಬರ ಮಧ್ಯೆ ಏನೇ ನಡೆದು ಎಲ್ಲ ನೋಡ್ದಿರ್ತೀವಿ. ಬಟ್ ಅವಾಗ ನನಗೆ ಎಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತಂದರೆ, ನಾನು ಆ ಸಿಚುವೇಶನ್ ಇದ್ದರೆ ನಾನೇನು ಮಾಡ್ತಿದ್ದೆ, ನಾನು ಅವ್ನು ಮಾಡ್ತಿದ್ದೆ. ಯಾಕೆಂದ್ರೆ ಅವನ್ನ ನಾನು ಕ್ಲೋಸ್ ಆಗಿ ನೋಡಿದ್ದೀನಿ, ಅವ್ನಿಗೆ ಎಷ್ಟು ಇಂಪಾರ್ಟೆಂಟ್ ಲೆಟರ್ ಅಂತ ಅವ್ನಿಗೆ ಗೊತ್ತು, ಇವಾಗ ನನಗೆ ಎಷ್ಟು ಇಂಪಾರ್ಟೆಂಟ್ ಲೆಟರ್ ಅಂತ ಅವನಿಗೂ ಗೊತ್ತಿತ್ತು, ಅದಕ್ಕೆ ಬಿಟ್ಕೊಟ್ಟ. ಅದು ನನಗೆ ಅರ್ಥ ಆಗಿದ್ದು ಆಮೇಲೆ. ಇವರು ಯಾರೋ 3ನೇವ್ರು ಬಂದು ಹೇಳೋದ್ರಿಂದ ನನ್ನ ತಲೆ ಚೇಂಜ್ ಆಯ್ತಲ್ಲ ನನಗೆ. ಇನ್ಫ್ಯಾಕ್ಟ್ ಅದಾದ್ಮೇಲೆ ಹೋಗೋ ಅವನ ಹತ್ರ ಸಾರಿ ಕೇಳಿದೆ ನಾನು ಐ ಆಮ್ ಸಾರಿ. ಅವ್ನು ಏನಕ್ಕೆ ಅಂತ ಕೇಳ್ದೆ, ಅದೆಲ್ಲ ಕೇಳ್ಬೇಡ, ನಾನು ಏನೋ ತಪ್ಪು ಮಾಡಿದೆ, ಐ ಆಮ್ ರಿಲಿ ಸಾರಿ ಅಂತ ಹೇಳಿದೆ ಅವ್ನಿಗೆ. ಯಾಕೆ ಇದು ನನ್ನ ಕಾನ್ಷಿಯಸ್ಸಿಗೆ ನಾನೇ ಹೇಳ್ಕೊಂಡಿದ್ದೆ. ಯಾಕಂದರೆ ಎಲ್ಲೂ ನನ್ನ ಫ್ರೆಂಡ್ಶಿಪ್ನ ಡೌಟ್ ಮಾಡ್ಬಿಟ್ನಲ್ಲ, ಯಾರೋ ಒಬ್ರು ಮಾತು ಕೇಳ್ಕೊಂಡು ಇದು ಮಾಡಬಾರ್ದಾಗಿತ್ತು ನಾನು ಅಂತ ನಾನು ಹೋಗಿ ಸಾರಿ ಕೇಳ್ತೀನಿ. ಅದಾದಮೇಲೆ ಯಾವತ್ತು ಆಮೇಲೆ ಫ್ರೆಂಡ್ ಯಾರೇ ಆಗಲಿ ಸರ್, ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಡೌಟ್ ಬಂದಾಗ ಮಿಸ್ಟೇಕ್ ಮಾಡ್ತೀವಿ ನಾವು. ಆಮೇಲೆ ಮನೇಲಿ ಅಷ್ಟು ಜನ ಇರ್ತಾರೆ, ನಾವೆಲ್ಲರೂ ಒಳ್ಳೆಯವ್ರು ಅಂತಲೇ ಅಂದ್ಕೊಂಡಿರೋದಲ್ಲಿ. ಇನ್ನೊಬ್ರು ಯಾರೋ ಒಳ್ಳೆಯವ್ರು ಅಂದ್ಕೊಂಡವ್ರು ಬಂದು ಹಿಂಗೆ ಹೇಳಿದಾಗ ಓ ಮೇ ಬಿ ಹೌದಾ ಅಂದರೆ ನನ್ನ ಗೇಮ್ಗೆ ಅಫೆಕ್ಟ್ ಆಗ್ತಿದ್ಯಾ, ಅವ್ರೇನೋ ಒಂದು
ಏನೋ ನನ್ನ ಮೇಲೆ ಕನ್ಸರ್ನಿಂದನೇ ಹೇಳ್ತಿದ್ದಾರೆ ಅಂತನ ಸಿಚುವೇಶನ್ ಬರುತ್ತೆ. ಯೋಚನೆ ಮಾಡಬೇಕಾಗತ್ತೆ. ಇವಾಗ ನಾವೇ ಒಬ್ರು ಒಟ್ಟಿಗೆ ಇದ್ದಾಗ ನಾವು ಹೇಳ್ತೀವಿ ಅನ್ಕೊಳ್ಳಿ, ಇಬ್ಬರ ಜೊತೆ ಇರಬೇಡ, ಯಾವಾಗಲೂ ಅವ್ರ ಜೊತೆನೇ ಇದೆಯಾ ಅಂತ ಅನ್ಸುತ್ತೆ, ನೀನು ಸ್ವಲ್ಪ ಬೇರೆಯವ್ರ ಜೊತೆ ಬರಿ ಅಂತಂದಾಗ ಎಲ್ಲ ಹತ್ರ ಅನಿಸ್ತಾ ಇದೆ ಇವ್ರಿಗೆ. ಅವಾಗ ನಾವೇನು ಮಾಡ್ತೀವಿ, ಅವ್ರ ಜೊತೆ ಎಷ್ಟೇ ಕಂಫರ್ಟಬಲ್ ಇದ್ರೆ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಒಪಿನಿಯನ್ಸ್ ಬರೋದೇ ಅಲ್ಲಿ, ಹೊರಗಡೆಯಿಂದ ಒಪಿನಿಯನ್ಸ್ ಬರಲ್ಲ. ನಾವು ಏನು ಹೇಳ್ತೀವಿ ಅದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿ ನಾನು ಎಲ್ಲೋ ತಪ್ಪು ಮಾಡಿದೆ ಅಂತ ಅನಿಸ್ತು ನನಗೆ. ಅವ್ನು ಡೌಟ್ ಪಡಬಾರ್ದಾಗಿತ್ತು, ತಪ್ಪು ಪಟ್ಟೆ ನಾನು. ಯಾಕಂದರೆ ಬೇರೆ ಯಾರಿಂದನೂ ಒಂದು ಒಪಿನಿಯನ್ ಫಾರ್ಮ್ ಆಗಿದ್ದದು. ಬಟ್ ಅದಾಗಿದ ತಕ್ಷಣ ಸಾರಿ ಹೇಳ್ತೀನಿ, ಅವ್ನು ಯಾಕೆ ಅಂತ ಕೇಳಿದಾಗ ಬಿಟ್ಬಿಡು, ನಾನು ಮಾಡಿದ್ದೇನು ನನಗೆ ಸರಿ ಅನಿಸಿಲ್ಲ ಸಾರಿ ಅಂತ ಆದಮೇಲೆ, ಅದಾದಮೇಲೆ ಯಾವತ್ತೂ ನಾನು ಅವ್ನು ಬಿಟ್ಕೊಟ್ಟಿಲ್ಲ, ಅವ್ನು ನನ್ನ ಬಿಟ್ಕೊಟ್ಟಿಲ್ಲ. ವಿ ಬಿನ್ ಗ್ರೇಟ್ ಫ್ರೆಂಡ್ಸ್. ಆಮೇಲೆ ಯಾವುದೇ ಸಿಚುವೇಶನ್ಲಾಗಲಿ ಅವನ ಒಪಿನಿಯನ್ ಅವನದಾಗಿತ್ತು, ನನ್ನ ಒಪಿನಿಯನ್ ನಂದಾಗಿತ್ತು. ಆಮೇಲೆ ಟಾಸ್ಕ್ ಅಂತ ಬಂದರೆ ಇಬ್ಬರು ಕಾಯ್ತಾ ಇದ್ವಿ ಒಂದು ಒಟ್ಟಿಗೆ ಆಡೋಕ್ಕೆ. ಗೊತ್ತಿದ್ದು ನಮಗೆ ಯಾರನ್ನ ಬೀಟ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಆಪೋಸಿಟ್ ಆಗಿ ಬಂದಾಗ ಕೂಡ ತುಂಬ ಹೆಲ್ತಿ ಕಾಂಪಿಟೇಷನ್ ಇರ್ತಾ ಇತ್ತು. ಆಮೇಲೆ ಇನ್ನೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಮ್ಯಾನೇಜರ್ ಆದಮೇಲೆ ಅದು ಜೋಡಿಸೋದಿರುತ್ತೆ. ಅವ್ನು ಫಸ್ಟ್ ಬರುತ್ತೆ, ಬಟ್ ಆದರೂ ಅವನಷ್ಟು ಜೋಡಿಸಿರ್ತಾನೆ, 5ನೇ ಬೀಳ್ತಾ ಇರುತ್ತೆ. ನಂದು ಒಂದು ಆಲ್ಮೋಸ್ಟ್ ನಾನಿಲ್ಲ ಗೆಲ್ಬೇಕು, ಇಲ್ಲ ಅವ್ನು ಗೆಲ್ಬೇಕಾಗ್ಬಿಡುತ್ತೆ. ಅದೊಂಥರ ಆ ಕಾಂಪಿಟೇಷನ್ ಇದೆಲ್ಲ ದಟ್ ಇಸ್ ವೆರಿ ನೈಸ್. ಅದು ತುಂಬ ಚೆನ್ನಾಗಿರುತ್ತೆ, ಅದು ಹೆಲ್ದಿ ಕಾಂಪಿಟೇಷನ್. ಬಟ್ ಅವನದಾಗಿದ ತಕ್ಷಣ ಮೋಸ್ಟ್ ಹ್ಯಾಪಿ ಪಡೋದು ನಾನು. ನನಗಾದಷ್ಟೇ ಖುಷಿ ಆಗುತ್ತೆ, ನಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಕ್ಯಾಪ್ಟನ್ ಆದಷ್ಟೇ ಖುಷಿ ಆಗುತ್ತೆ. ಐ ಫೆಲ್ಟ್ ಅದು ಫೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ವಾಸ್ ಆಲ್ ಜೆನ್ಯೂನ್ ಫೀಲಿಂಗ್ಸ್ ಫ್ರಮ್ ಇನ್ಸೈಡ್. ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನಗೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಬಟ್ ಹೊರಗಡೆ ಯಾವ ರೀತಿ ಪೋರ್ಟ್ರೇ ಆಯಿತು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಅಭಿಷೇಕ್ ಅವ್ರಿಗೆ ಗೊತ್ತಿಲ್ಲ, ಧನು ಪಾಪ ಅಷ್ಟೊಂದು ನಿಯತ್ತ ಕೊಟ್ಟರು, ಆ ನಿಯತ್ತನ್ನು ಉಳಿಸ್ಕೊಂಡಿಲ್ಲ ಅನ್ನುವಂಥದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬಂತು. ಅದನ್ನು ಕ್ಲಾರಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಹೊರಗಡೆ ಇದ್ದವ್ರಿಗೆ ಒಳಗಡೆ ಏನಾಗ್ತಿದೆ ಗೊತ್ತಾಗಲ್ಲ. ಆಮೇಲೆ ಇಲ್ಲಿರೋರಿಗೆ 100 ಪರ್ಸ್ಪೆಕ್ಟಿವ್ಸ್ ಕಾಣುತ್ತೆ, 100 ವೇಸ್ ಆಫ್ ನೋಡ್ತಾರೆ. ಅಲ್ಲಿರೋರಿಗೆ ನಮ್ಗೆ ಏನೂ ಕಾಣಿಸಲ್ಲ, ನಮ್ಗೆ ಕಾಣಿಸೋದು ಬರೀ ಒಂದು. ಆಮೇಲೆ ಪ್ರತಿಯೊಬ್ಬರ ಒಪಿನಿಯನ್ಸು ನಾವು ತುಂಬ ಸೀರಿಯಸ್ ಆಗಿ ತಗೋತೀವಿ. ಇವಾಗ ಯಾರೋ ಬಂದ್ಬಿಟ್ಟು ಇವಾಗ ನೀನು ಚೆನ್ನಾಗಿ ಕಾಣ್ತಲ್ಲ ಕಣೋ ಅಂತಂದಾಗ, ಓ ಹೌದಾ ಇವ್ರಿಗೆ ಹೆಂಗೆ ಅನಿಸ್ತಾ ಇದೆಯಾ, ಹಂಗಂದ್ರೆ ಕ್ಯಾಮ್ರಾಗೆಲ್ಲ ಹೆಂಗೆ ಕಾಣಿಸಿರ್ಬೇಡ, ಫಸ್ಟ್ ಹೋಗಿ ಶರ್ಟ್ ಚೇಂಜ್ ಮಾಡ್ಬಿಡ್ತೀನಿ ಆಯಿತಾ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ನೀನು ಒಬ್ಬರ ಜೊತೆ ಇದ್ದಾಗ ಅವ್ರ ಬಗ್ಗೆ ನಾವು ಹೇಳಿದಾಗ ಓವರ್ ಥಿಂಕ್ ಮಾಡೋದು ತುಂಬ ಸ್ಟಾರ್ಟ್ ಮಾಡ್ತೀವಿ ನಾವು. ಇಲ್ಲಿದ್ದಾಗ ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ಹಂಗೆ ಅನ್ನಿಸ್ತಾ ಇದೆಯಾ ಓಕೆ ಡಸಂಟ್ ಮ್ಯಾಟರ್ ಬಿಡು ಅಂತ. ಅಲ್ಲಿದ್ದಾಗ ಹೆಂಗೆ ಅನ್ಸ್ತಂದ್ರೆ ಅಷ್ಟು ಜನ ನೋಡ್ತಿರ್ತಾರೆ, ಯಾವಾಗಲೂ ಅದೊಂದು ತಲೆಯಲ್ಲಿರುತ್ತೆ, ಯಾವಾಗಲೂ ಜನ ನಮ್ಮನ್ನ ನೋಡ್ತಿರ್ತಾರೆ. ಬೆಸ್ಟ್ ಬಿಹೇವಿಯರಲ್ಲಿ ಇರಬೇಕು, ಚೆನ್ನಾಗಿ ಕಾಣಬೇಕು, ಯು ಟು ಡೂ ಬೆಸ್ಟ್, ಬಿ ಬೆಸ್ಟ್ ಅಂತೆಲ್ಲ. ಸೊ ಆ ಪಾಯಿಂಟಲ್ಲಿ ಯಾರು ಬಂದು ಸುಮ್ಮನೆ ಹೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಒಬ್ಬರು ಯಾರು ಹೇಳ್ತಾರೆ ಅಂದಾಗ ಓ ಮೇ ಬಿ ಐ ಶುಡ್ ಥಿಂಕ್ ಅಬೌಟ್ ಇಟ್. ಯೋಚನೆ ಮಾಡಿದೆ, ಐ ಡಿಡ್ ಅ ಮಿಸ್ಟೇಕ್, ಐ ಆಸ್ಟ್ ಸಾರಿ, ಮೂವ್ಡ್ ಆನ್ ಅಷ್ಟೇ. ನಾನೇನು ಜನಕ್ಕೆ ಏನು ಎಕ್ಸ್ಪ್ಲೇಷನ್ ಕೊಡಲಿ. ಎಸ್, ಅಶ್ವಿನಿ ಗೌಡ ಅವರು ಟ್ರಿಗರ್ ಆಗ್ತಿರೋದ್ರಿಂದಾನೇ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ತಿದ್ದಾರೆ ಅಂತ ಒಂದು ಥಾಟ್ ಇದೆ. ಇದು ನಿಜಾನ ಸುಳ್ಳ? ನೋ ವೇ, ಗಿಲ್ಲಿ ಈಸ್ ವೆರಿ ಟ್ಯಾಲೆಂಟೆಡ್. ಅವ್ನು ಐ ಡೋಂಟ್ ಥಿಂಕ್ ಟ್ರಿಗರ್ ಅದು ಇದೆಲ್ಲ ಏನಿಲ್ಲ. ಐ ಜಸ್ಟ್ ಫೀಲ್ ಲೈಕ್ ಅವನದೇನು ಗೊತ್ತಾ, ಅವನಿಗೆ ಟಕ್ಕರ್ ಕೊಡಕ್ಕೆ ಇದ್ರೆ ಚೆನ್ನಾಗಿರ್ತೈತೆ. ಯಾರಿಗೆ ಆಗಲಿ, ನೀನು ಒಂದು ಸ್ಪಾಂಟೇನಿಯಸ್ ಆಗಿ ಏನೋ ಅಂತಂದರೆ ಆ ಕಡೆಯಿಂದ ನಾವು ಬಂದಾಗ ಮಜಾ ಇರುತ್ತೆ. ಇವಾಗ ಕಾಂಪಿಟೇಷನ್ ಬಂದಾಗ, ಇವಾಗ ನಂದು ಧನು ಎಕ್ಸಾಂಪಲ್ ತೊಗೊಂಡಾಗ ನಾನು ಜೋಡಿಸ್ದೆ ಅನ್ಕೊಳ್ಳಿ, ಅವನಿನ್ನು 1ರಲ್ಲೇ ಇದ್ದಾಗ ಏನು ಮಜಾ ಇರುತ್ತೆ, ಅವನು 5ರಲ್ಲಿದ್ದು ನಾನು 5ರಲ್ಲಿದ್ದು ಬಿದ್ದು ಮತ್ತೆ ಜೋಡಿಸಿ, ಆವಾಗ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅಷ್ಟೇ. ಅದರಿಂದ ಐ ಡೋಂಟ್ ಥಿಂಕ್ ಗಿಲ್ಲಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಎಸ್, ಎಲ್ಲೋ ಒಂದು ಕಡೆ ಅತಿಯಾದ ಗಿಲ್ಲಿ ಕಾಮಿಡಿ ಅವ್ರಿಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥದ್ದು ಫಾರ್ಮ್ ಆಗ್ತದೆ. ಬಿಕಾಸ್ ಯಾಕೆ ಅಂತಂದರೆ ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನುವಂಥದ್ದು. ಲಾಸ್ಟ್ ಟೈಮು ಮಾಜಿ ಸ್ಪರ್ಧಿಗಳು ಬರ್ತಾರೆ, ಊಟದ ವಿಚಾರ ಅಂತ ಬರುತ್ತೆ, ಮತ್ತು ಮಂಜಣ್ಣನ ಮದುವೆ ಅನ್ನೋವಂಥ ವಿಚಾರ ಬರುತ್ತೆ. ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡಲ್ಲಿ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ, ನಾವು ಬೆಳಿಬೇಕಂದ್ರೂ ನಾಲ್ಗೆಯಿಂದನೇ, ಬೀಳ್ಬೇಕಂದ್ರೂ ನಾಲ್ಗೆಯಿಂದನೇ ಅಂತ ಹೇಳ್ಬಿಟ್ಟು. ಆ ಒಂದು ಸಂದರ್ಭ ನಿಮಗೂ ಕೂಡ ಎದುರಾಗಿರುತ್ತೆ. ಬಿಕಾಸ್ ಅವರು ಕಾಮಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಂಟರ್ಟೈನ್ ಮಾಡುವಂತಹ ಬರದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಮಾತುಗಳನ್ನು ನೀವು ನಿಂದಿತರಾಗ್ತೀರಾ. ಸೊ ನಿಜ ಅನ್ಸುತ್ತಾ ಅತಿಯಾದ ಕಾಮಿಡಿನೇ ಗಿಲ್ಲಿಗೆ ಮುಳ್ಳಾಗುತ್ತಾ? ಇದಕ್ಕೆ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಅತಿಯಾದ ಕಾಮಿಡಿಗಿನ್ನ ಒಂದು ತೀರಾ ಪರ್ಸ್ನಲ್ಗೆ ಹೋಗ್ತಾರೆ ಅನ್ನುವಂಥ ವಿಚಾರ. ದಟ್ ಈಸ್ ಟ್ರೂ. ಅದೇ ಹೇಳೋದು, ಒಂದೇ ಒಂದು ಕರೆಕ್ಟ್ ಮಾಡ್ಕೋಬೇಕು ಅಂತಂದರೆ ಅವ್ನು ತುಂಬ ಪರ್ಸ್ನಲ್ ಹೋಗೋ ಬದಲು ಅವ್ನಿಗಿರೋ ಟ್ಯಾಲೆಂಟ್ನ, ಕಾಮಿಡಿ ಟ್ಯಾಲೆಂಟ್ನ ಅವ್ನು ತುಂಬ ಸ್ಪೋರ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಅವ್ನ ನೆಗೆಟಿವ್ಸೇ ಇಲ್ಲ. ಇವಾಗ ನೀವು ಹೇಳ್ದಂಗೆ ಪರ್ಸ್ನಲ್ ಅಂತ ಒಂದು ಬಿಟ್ಟರೆ ಶಿ ಈಸ್ ಅನ್ ಆಬ್ಸಲ್ಯೂಟ್ ಟ್ಯಾಲೆಂಟ್. ಒಂದು ಸ್ಪಾಂಟೇನಿಯಸ್ ಆಗಿ ಯೋಚನೆ ಮಾಡೋದಾಗಲಿ, ಕ್ವಿಕ್ಕಾಗಿ ಡಿಸಿಷನ್ಸ್ ಮಾಡೋದಾಗಲಿ, ಪಂಚ್ ಲೈನ್ಸ್ ಹೆಂಗೆ ಬರೋದು ಗೊತ್ತಾ ಅವನಿಗೆ, ಈ ಥರ ಪಂಚ್ ಲೈನ್ಸ್ ಮಾಡ್ತಾನೆ ಅವನು. ಎಷ್ಟು ಸಲ ಸುದೀಪ್ ಸರ್ನ ನಗ್ಸಿದಾನೆ ಗೊತ್ತಾ, ಇಟ್ಸ್ ಆಲ್ ಬಿಕಾಸ್ ಆಫ್ ಸ್ಪಾಂಟೇನಿಯಸ್ ಪಂಚ್ ಲೈನ್ಸ್. ಸೊ ಐ ಫೀಲ್ ಈಸ್ ವೆರಿ ಟ್ಯಾಲೆಂಟೆಡ್. ಎಲ್ಲೋ ಒಂದು ಕಡೆ ಅದೇ ಒಬ್ಬರನ್ನ ತುಂಬ ಪರ್ಸ್ನಲಿ ಮಾಡೋದು ನಿಲ್ಸಿದ್ರೆ ಐ ಫೀಲ್ ಇನ್ನೂ ಪಾಸಿಟಿವ್ ಆಗ್ಬೋದು ಅವ್ನಿಗೆ. ಮಾರ್ಕ್ ಟ್ರೇಲರ್ ನೋಡಿದ್ರ ಹೆಂಗೆ ಅನ್ನಿಸ್ತು ಅಂತ? ಟ್ರೇಲರ್ ನೋಡಿಲ್ಲ, ಟೀಸರ್ ನೋಡಿದ್ವಿ, ಮನೇಲೇ ಹಾಕಿದ್ರು, ಅಲ್ಲಿ ಬಿಗ್ ಬಾಸ್ ಮನೇಲೇ ಪ್ಲೇ ಮಾಡಿದ್ರು. ಅದಾದ್ಮೇಲೆ ಇನ್ನೂ ಸೋಷಿಯಲ್ ಮೀಡಿಯಾದ ಏನೂ ಗೊತ್ತಿಲ್ಲ ನಂಗೆ, ಯಾವ ಸಾಂಗ್ ರಿಲೀಸ್ ಆಗಿದೆ ಏನಾಗಿದೆ ಅಂತ ಏನೂ ಅರ್ಥನೇ ಆಗಿಲ್ಲ. ಸೊ ಐ ಥಿಂಕ್
ಇನ್ ದ ನೆಕ್ಸ್ಟ್ ಫ್ಯೂ ಡೇಸ್ ನಿಮ್ದೆಲ್ಲ ಇಂಟರ್ವ್ಯೂಸ್ ಎಲ್ಲ ಮುಗಿದ್ಮೇಲೆ ಐಲ್ ಸಿಟ್ ಅಂಡ್ ವಾಚ್ ಎವ್ರಿಥಿಂಗ್. ಓಕೆ, ಕಿಚ್ಚ ಸುದೀಪ್ ಅವರಿಂದ ಅಭಿಷೇಕ್ ಶ್ರೀಕಾಂತ್ ಅವ್ರು ಏನು ಕಲಿತರು ಅಂತ? ತುಂಬ ಮಾತಾಡಬೇಕಾಗೇನಿಲ್ಲ, ನಿಮ್ಮ ಮಾತಲ್ಲಿ ತೂಕ ಇದ್ದರೆ ಸಾಕು. ಅದನ್ನು ಅವ್ರು ನೋಡಿ ತುಂಬ ಕಲಿತೆ. ಯಾಕಂದರೆ ತುಂಬ ಕಿರ್ಚಾಟನೂ ಬೇಕಾಗಿಲ್ಲ, ಎಷ್ಟು ಮಾತಾಡಬೇಕು ತೂಕವಾಗಿ ಮಾತಾಡಿದ್ರೆ ಅಷ್ಟೇ ರೆಸ್ಪೆಕ್ಟ್ ಸಿಗುತ್ತೆ. ಆ್ಯಂಡ್ ಅವ್ರು ನೋಡಿ ಆ ಡಿಗ್ನಿಟಿ, ಅವ್ರು ಹೆಂಗೆ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ, ಎಲ್ರಿಗೂ ಎಷ್ಟು ಗೌರವ ಕೊಡ್ತಾರೆ, ಚಿಕ್ಕವರಾಗಲಿ ದೊಡ್ಡವರಾಗಲಿ ನೀವು 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 ಅಂತಲೇ ಮಾತಾಡಿಸ್ತಾರೆ. ಐ ಥಿಂಕ್ ದಟ್ ಈಸ್ ಆಲ್ ಒಂದು ದೊಡ್ಡ ಗುಣ. ಅದರಿಂದ ಐ ಥಿಂಕ್ ಅವ್ರು ನೋಡಿ ಕಲಿಯೋದು ತುಂಬ ಇದೆ. ಇಷ್ಟರಲ್ಲಿ ಐ ಲರ್ನ್ಟ್ ಅ ಲಾಟ್ ಫ್ರಮ್ ಹಿಮ್. ಬಿಗ್ ಬಾಸ್ ಮನೆಯಲ್ಲಿ ಯಾರು ಮೈಂಡ್ ಗೇಮ್ ಆಡ್ತಿದ್ದಾರೆ, ಯಾರು ತುಂಬ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅಂತ? ಅಲ್ಲಿರೋ ಪ್ರತಿಯೊಬ್ಬರು ಮೈಂಡ್ ಗೇಮೇ ಮಾಡ್ತಿರೋದು. ಯಾಕೆಂದ್ರೆ ಮೆಂಟಲಿ ಇಟ್ಸ್ ವೆರಿ ಡ್ರೈನಿಂಗ್. ಆಮೇಲೆ ಸ್ಟ್ರಾಟಜಿ, ಐ ಡೋಂಟ್ ನೋ ಹೂಸ್ ಯೂಸಿಂಗ್ ಸ್ಟ್ರಾಟಜಿ. ಯಾಕೆಂದರೆ ಯು ಕ್ಯಾನ್ ಡೂ ಸ್ಟ್ರಾಟಜಿ 24/7. ಐ ಫೀಲ್ ದೇರ್ ಆಲ್ ಬೀಯಿಂಗ್ ದಮ್ ಸೆಲ್ಫ್. ಆ್ಯಂಡ್ ಎಲ್ಲರೂ ಅಲ್ಲಿರೋ ಪ್ರತಿಯೊಬ್ಬರು ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಅಂತಲೇ ಅನ್ಸುತ್ತೆ. ಓಕೆ, ನೀವು ಎಲಿಮಿನೇಟ್ ಆಗಿಲ್ಲ ಅಂತಂದರೆ ಈ ವಾರದಲ್ಲಿ ಯಾರು ಹೊರಗಡೆ ಬರ್ತಾರೆ ಅಂತ ಅಂದ್ಕೊಂಡಿದ್ರಿ ಅಂತ? ನಾಟ್ ಮೀ, ಅಷ್ಟೇ. ಎಸ್, ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒಂದು ವರ್ಡ್ ಆನ್ಸರ್ ಕೊಡೋದಾದರೆ ಕರಿಬಸಪ್ಪ ಅವರು. ಬಾಡಿ ಬಿಲ್ಡರ್. ಗೊತ್ತಿಲ್ಲದೆ ಇರುವಂಥ ವಿಚಾರ ನಿಮಗೆ ಅಲ್ಲಿ ಗೊತ್ತಿಲ್ಲದೆ ಇರೋ ವಿಷಯ. ನಿಮ್ಮ ಒಪಿನಿಯನ್ ಏನು ಅವ್ರ ಬಗ್ಗೆ? ಅವ್ರ ಬಗ್ಗೆನಾ? ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾನು. ಸೊ ಅವ್ರ ಬಗ್ಗೆ ಸ್ವೀಟ್ ಪರ್ಸನ್. ಆರ್ ಜೆ ಅಮಿತ್. ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್, ತುಂಬ ಚೆನ್ನಾಗಿ ಮಾತಾಡೋರು. ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸೋದು ನನಗೆ, ಬಟ್ ಎಲ್ಲೋ ಅದು ಜಂಟಿಗಳಿಂದನೂ ಏನೂ ಆಗಲಿಲ್ಲ. ಸತೀಶ್ ಅವರು. ಸತೀಶ್ ಅವ್ರ ಬಗ್ಗೆ ಐ ಫೀಲ್ ವರ್ಲ್ಡ್ ನ್ಯೂಸ್. ಅವರೇ ವರ್ಲ್ಡ್ ನ್ಯೂಸ್. ಮಲ್ಲಮ್ಮ. ಐ ಫೀಲ್ ವೆರಿ ನೈಸ್ ಹ್ಯೂಮನ್. ಒಂದು ದೇವರಲ್ಲಿ ಏನು ಕೇಳ್ಕೋತೇನೆಂದರೆ, ನಾನು ಆ ಏಜ್ ಆದಾಗ ಅವ್ರ ಥರನೇ ಆ್ಯಕ್ಟಿವ್ ಆಗಿರಲ್ಲಪ್ಪ ದೇವ್ರೈತೆ ಪ್ಲೀಸ್. ಕಾಕ್ರೋಚ್ ಸುದ್ದಿ. ಅವ್ರಿಗೆ ಆ್ಯಕ್ಚುಲಿ 2 ವರ್ಡ್ಸಲ್ಲಿ ಹೇಳಬೇಕು, ಸುದ್ದಿ ಅಣ್ಣ. ಮನಸ್ಸಿಂದ ಹೇಳ್ತೀನಿ, ಅವ್ರ ಅಣ್ಣನ ಥರ. ಯಾಕಂದರೆ ವೆರಿ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಗೇಮು, ವ್ಯಕ್ತಿತ್ವ ಅನ್ನೋದು ವ್ಯಕ್ತಿತ್ವ. ತುಂಬ ಜೆನ್ಯೂನಾಗಿ ಎಲ್ಲರ ಹತ್ರ ಮಾತಾಡಿಸ್ಕೊಂಡು, ಅವ್ರ ವಿಲನ್ನಾಗಿ ಹೇಗಿದ್ದಾರೋ ಮೂವೀಸಲ್ಲಿ ಡೆಡ್ ಆಪೋಸಿಟ್, ತುಂಬ ದೊಡ್ಡ ಸ್ವೀಟ್ ಹಾರ್ಟ್ ಮನುಷ್ಯ. ಚಂದ್ರಪ್ರಭಾ ಅವರು ಅಷ್ಟೇ. ಅಪ್ಪ ದೀಸ್ ಆರ್ ಆಲ್, ನಂಗೆ ದಿನ ಬೆಳಗ್ಗೆ ಎದ್ದಾಗ ಫಸ್ಟು ಒಂದು ಹಗ್ ಮಾಡಿ ಗುಡ್ ಮಾರ್ನಿಂಗ್ ಅಪ್ಪಿ ಅಂತ ಹೇಳ್ತಿದ್ದೆ ಚಂದ್ರಣ್ಣ. ಅವರೊಂಥರ ಆ ವಾಮ್ತ್ ಇದೆ ಒಳಗಡೆಯಿಂದ, ವೆರಿ ಜೆನ್ಯೂನ್ಲಿ ಗುಡ್ ವಾಮ್ತ್, ವೆರಿ ನೈಸ್ ಪರ್ಸನ್. ಆ್ಯಶ್ ಒನ್ ಆಫ್ ಮೈ ಫೇವ್ರೆಟ್ಸ್. ಅವಳು ಮೆಂಟಲಿನೂ ತುಂಬ ಸ್ಟ್ರಾಂಗ್ ಇದ್ಲು, ಫಿಸಿಕಲಿನೂ ತುಂಬ ಸ್ಟ್ರಾಂಗ್ ಇದ್ಲು. ಶಿ ಶುಡ್ ಹ್ಯಾವ್ ಸ್ಟೇಡ್ ಅ ಲಿಟಲ್ ಮೋರ್ ಲಾಂಗರ್ ಅಂತ ಅನಿಸ್ತದೆ. ಸ್ಪಂದನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್. ಮಾಡು ಜೀವದ ಗೆಳೆಯ. ಅಶ್ವಿನಿ ಗೌಡ ಅವರು. ಮೆಂಟಲಿ ವೆರಿ ಸ್ಟ್ರಾಂಗ್. ಜಾನ್ವಿ. ಗ್ರೇಟ್ ಕುಕ್. ಧನುಷ್. ಬೆಸ್ಟ್ ಫ್ರೆಂಡ್. ಮಂಜು ಭಾಷಿಣಿ ಅವರು. ಐ ಆಮ್ ಅ ಹ್ಯೂಜ್ ಫ್ಯಾನ್. ರಾಶಿಕಾ. ಬ್ಯೂಟಿ ವಿತ್ ಸ್ಟ್ರೆಂತ್. ರಿಷಾ. ನೈಸ್ ಪರ್ಸನ್ ಬಟ್ ಅ ಲಿಟಲ್ ಕನ್ಫ್ಯೂಸ್ಡ್. ಸೂರಜ್. ಹೆಲ್ತಿ ಕಾಂಪಿಟೇಷನ್. ಗಿಲ್ಲಿ ಅವರು. ರಿಯಾಲಿಟಿ ಕಿಂಗ್. ಧ್ರುವಂತ್. ಅನ್ಪ್ರಿಡಿಕ್ಟಬಲ್. ರಕ್ಷಿತಾ. ವೆರಿ ಇಮೋಷ್ನಲ್, ವೆರಿ ಸ್ವೀಟ್. ಕಾವ್ಯ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಳಗೆ ಬೆಂಕಿ ಅಂತ ಕರಿತಾ ಇದ್ದೆ. ಶಿ ಈಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಅವಳು ಟಾಸ್ಕ್ ನೋಡೋ ರೀತಿಯಾಗಲಿ ಶಿ ಪ್ಲೇಸ್ ರಿಲಿ ವೆಲ್. ಚೈತ್ರ. ತುಂಬ ಮಾತಾಡ್ತಾರೆ ಆ್ಯಂಡ್ ಇಟ್ಸ್ ಅ ಗುಡ್ ಥಿಂಗ್. ರಜತ್ ಅವರು ಐ ಫೀಲ್ ವೆರಿ ಲೈವ್ಲಿ. ಎಸ್, ಇವರಿಬ್ಬರು ಆ್ಯಕ್ಚುಲಿ ಏನಂತ ಅಂದರೆ, ಲಾಸ್ಟ್ ಕ್ವಶನ್ ಇದು. ಚೈತ್ರ ಕುಂದಾಪುರ ಅವರು ಹಾಗೆಯೇ ರಜತ್ ಅವರು. ಸೊ ಒಂದು ವಾರದ ಮಟ್ಟಿಗೆ ಮಾತ್ರ ಬರ್ತಾರೆ ಅಂತ ಅಂದ್ಕೊಂಡಿದ್ರು, ಬಟ್ ವೈಲ್ಡ್ ಕಾರ್ಡ್ ಆದ ನಂತರ ಅವ್ರು ಕಂಟಿನ್ಯೂ ಆಗ್ತಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಮುಳುವಾಗುತ್ತೆ ಅಂತ ನನಗೆ ಅನಿಸುತ್ತು. ಅಯ್ಯೋ ಗುರು, ಇವರಿಬ್ರು ಇದ್ದಾರಲ್ಲ, ಮತ್ತೆ ಇವರಿಬ್ಬರಿಂದ ಮತ್ತೆ ಹೊಡೆದಾಡಬೇಕಲ್ಲ ಅಂತ. ನಮ್ಮ ಮನೇಲಿ ಹೇಗಿತ್ತಂದರೆ ಜನ ಕಮ್ಮಿನೇ ಆಗ್ತಿರ್ಲಿಲ್ಲ. ನಾವು ಆದಷ್ಟು ಏನೋ ಬಂದು ಇವಾಗ ಏನೋ ಇವ್ರು ಕಮ್ಮಿ ಆಗ್ತಾರೆ, ಈ ವಾರ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂದಾಗ ಇನ್ನಿಬ್ರು ಹೊಸಬ್ರು ಬನಿಸ್ತಾ ಇದ್ರು. ಬಿಕಾಸ್ ಆ ಮನೆಯಲ್ಲಿ ಪ್ರತಿಯೊಂದು ವಾರನೂ ಯು ಲರ್ನ್ ಸಮಥಿಂಗ್ ಆ್ಯಂಡ್ ಯು ಬಿಕಮ್ ಬೆಟರ್. ಆನೆಸ್ಟ್ಲಿ ಎವ್ರಿ ವೀಕ್ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ವೀಕ್ ಇರೋರು 7th ವೀಕ್ ಹಂಗಿರಲ್ಲ, 8th ವೀಕ್ ಹಂಗಿರಲ್ಲ. ಎವ್ರಿ ವೀಕ್ ಯು ಲರ್ನ್ ಸಮಥಿಂಗ್. ಇವಾಗ ಯಾವ ಥರ ಇರಬೇಕು, ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಸಿಚುವೇಶನಲ್ಲಿ ಮಾತಾಡಬೇಕು ಅಂತ ಕಲಿತೀವಿ. ಅವ್ರು ಬಂದಿದ ತಕ್ಷಣ ಏನು ಅನಿಸ್ತು ನನಗೆ ಅಂತಂದರೆ, ಇಟ್ಸ್ ಲೈಕ್ ಇವರ ಫುಲ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಂದಿರೋರು. ಆ್ಯಂಡ್ ಬಿಗ್ ಬಾಸಲ್ಲಿ ಎಕ್ಸ್ಪೀರಿಯನ್ಸ್ ಇಸ್ ಎವ್ರಿಥಿಂಗ್.
ಇವಾಗ ನಾವು ಸುದೀಪ್ ಸರ್ ಹೇಳಿದ ಮಾತನ್ನ ಕೇಳಿ ಅದರಿಂದ ಕಲ್ತ್ಕೊಂಡು ನೆಕ್ಸ್ಟ್ ವಾರ ಹೋಗ್ತೀವಿ ನಾವು. ಅವ್ರು ಆಲ್ರೆಡಿ ಅದನ್ನು ಮುಗಿಸ್ಕೊಂಡು ಹೊರಗಡೆ ಇದ್ದು ಜನ ಹೆಂಗಿರ್ತಾರೆ ಅಂತ ನೋಡಿ ನಮ್ಮ ಸೀಸನ್ನೂ ನೋಡ್ಕೊಂಡು ಬಂದಿದ್ದಾರೆ. ಐ ಥಾಟ್ ತುಂಬ ಅನ್ಫೇರ್ ಅಡ್ವಾಂಟೇಜ್ ಇದೆ ಅವ್ರಿಗೆ ಅಂತ. ನನಗೆ ಫಸ್ಟ್ ಯಾಕೆ ಗುರು ಇದ್ದಾರೆ ಅಂತ ಅನಿಸ್ತು. ಸೊ ನನ್ನ ಒಪಿನಿಯನ್ನೇ ಅದು ಅವ್ರ ಮೇಲೆ. ಎಸ್, ಬಿಗ್ ಬಾಸ್ ಹೋಗೋಕೆ ಎಷ್ಟು ಖರ್ಚು ಮಾಡಿದ್ರಿ ಅಂತ? ತುಂಬ ಕಮ್ಮಿ ಸರ್, ನಾನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ವೆರಿ ಬೇಸಿಕ್ ಖರ್ಚು ಅಷ್ಟೆ. ಎಸ್, ಫೈನಲಿ ಸಾಕಷ್ಟು ಜನ ನಿಮಗೆ ವೋಟ್ ಮಾಡಿದ್ದಾರೆ, ಕನ್ನಡಿಗರಾಗಿರ್ಬೋದು ಅಥವಾ ಇಲ್ಲ ಅಂತ ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಏನು ಹೇಳ್ತೀರಾ ಅಂತ? ಫಸ್ಟ್ ಆಫ್ ಆಲ್ ನಾನು ಇಷ್ಟು ವಾರ ಇರೋದಕ್ಕೆ ಕಾರಣನೇ ನೀವುಗಳು ತೋರಿಸಿದ ಪ್ರೀತಿ, ನೀವು ಮಾಡಿದ ವೋಟಿಂದ ಅಲ್ಲಿವರೆಗೂ ಇದ್ದೆ. ನಾನು ಆದಷ್ಟು ನಿಮ್ಗಳಿಗೆ ನಾನು ಹೇಗಿರ್ತೀನಿ, ಯಾವ ಸಿಚುವೇಶನ್ ಹೇಗೆ ರಿಯಾಕ್ಟ್ ಮಾಡ್ತಿರ್ತೀನಿ ಅಭಿಷೇಕಾಗಿ ಅಂತ ತೋರಿಸ್ಬೇಕಾಗಿತ್ತು. ನಾನು ಆದಷ್ಟು ತೋರಿಸ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಿಲ್ಲ, ಎಲ್ಲೂ ಫೈಟ್ ಆಗಲಿ ಒಂದು ರೊಮ್ಯಾನ್ಸ್ ಅದು ಇದೆಲ್ಲ ನೀವು ಹೇಳ್ದಾಗ ಗೊತ್ತಾಗಿರೋದು ಅದು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅದೇ ನಾನು ಬರ್ತಾರ ಮೂವೀಸಲ್ಲಿ ಸೀರಿಯಲ್ಗಳಲ್ಲಿ ಐ ಟ್ರೈ ಟು ಡೂ ಮೈ ಬೆಸ್ಟ್ ಆ್ಯಂಡ್ ಎಂಟರ್ಟೈನ್ ಯು ಗೈಸ್. ಥ್ಯಾಂಕ್ ಯು ಫಾರ್ ಆಲ್ ದಿ ಲವ್. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ, ಸಾಕಷ್ಟು ಅವಕಾಶಗಳು ನಿಮಗೆ ಅರಸ್ ಬರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.